ಓಕೆ ಸ್ಟಾರ್ಟ್. ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ ಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಸೊಲ್ಯೂಷನ್ ನೋಡೋಣ. ಸೊ ಮೊದಲನೇ ಪ್ರಶ್ನೆ ನೋಡ್ಬೋದು ಇಲ್ಲಿ. ಶೋ ದ್ಯಾಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1 2 3 ಕೊಟ್ಟಿದ್ದಾನೆ ಗಿವನ್ ಬೈ ದ ರಿಲೇಷನ್. ಇದು ರಿಫ್ಲೆಕ್ಸಿವ್ ಇದೆ, ಸಿಮೆಟ್ರಿಕ್ ಆಗಲಿ ಟ್ರಾನ್ಸಿಟಿವ್ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಇದು ಭಾಳ ಸುಲಭವಾಗಿರುವಂಥ ಪ್ರಶ್ನೆ, ಇಷ್ಟೊಂದು ಯೂಸಲಿ ಕೇಳೋದಿಲ್ಲ. ಇದು ಮಾಡೆಲ್ ಪೇಪರ್ಸ್ ಜಸ್ಟ್ ಫಾರ್ ರೆಫರೆನ್ಸ್ ಇದೆ. ಭಾಳ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಮಾಡೆಲ್ ಪೇಪರ್ಸ್ 50% ಕವರ್ ಆಗುತ್ತೆ, ಆ ರೀತಿ ಆಗೋದಿಲ್ಲ. ಪೇಪರ್ ಸೆಟ್ಟರ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇದರಲ್ಲಿರುವಂಥ ಕೆಲವು ಕ್ವಶನ್ ತೆಗೆದುಕೊಳ್ಬೋದು, ತೆಗೆದುಕೊಳ್ಳೋದೇ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಪೇಪರ್ ಸೆಟ್ಟರ್. ಬಟ್ ಇದರೊಳಗಿಂದಲೇ ಬರ್ತವೆ ಅಂತ ಹೇಳಿ ಇದನ್ನೇ ಮಾತ್ರ ಓದ್ಕೊಂಡು ಹೋಗಬೇಡಿ. ನಾನು ಮೊದಲೇ ಸಹ ಹೇಳ್ತೇನೆ. ಓಕೆ, ಇದನ್ನು ರೆಫರೆನ್ಸ್ ಒಂದು ಐಡಿಯಾ ಬರುತ್ತೆ ಅಂತ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ನಿಮಗೊಂದು ಐಡಿಯಾ ಇರಲಿ ಅಂತಗೋಸ್ಕರ ಈ ಒಂದು ಮಾಡೆಲ್ ಪೇಪರ್ಸ್ ಯೂಸಲ್ಲಿ ಬಿಡ್ತಾರೆ. ಓಕೆ, ಸೊ ನಾವು ಲೆಟ್ಸ್ ಸಿ ದ್ಯಾಟ್ ಈ ರೀತಿ ಪ್ರಶ್ನೆ ಬಂದಾಗ ಯಾವಾಗಲೂ ಮೊದಲು ಏನು ಮಾಡಿದ್ರೆ ಏನು ಸೆಟ್ ಕೊಟ್ಟಿದ್ದಾನಪ್ಪ ಆ ಸೆಟ್ ಬರ್ಕೋತೀನಿ. ಐ ಟೇಕ್ ದಟ್ ಲೆಟ್ ದ ಸೆಟ್ ಬಿ ಎ 1 2 3 ಅಂತ ಈ ರೀತಿ ಕೊಟ್ಟಿದ್ದಾನೆ. ಆಮೇಲೆ ರಿಲೇಷನ್ ಆತನೇ ಡಿಫೈನ್ ಮಾಡಿದೆ. ಕೆಲವು ಸಲ ಕೊಡ್ಬೋದು ಅಥವಾ ರಿಲೇಷನ್ ನಮಗೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ಭಾಳ ಸಿಂಪಲ್ ಆಗಿರೋಂಥ ಪ್ರಶ್ನೆ ಆತನೇ ಕೊಟ್ಟಿದ್ದಾನೆ, ಬರ್ಕೊಳ್ಳೋಣ. 1, 1 ಇದೆ ಆರ್ಡರ್ಡ್ ಪೇರ್, 2, 2 ಇದೆ, 3, 3 ಇದೆ, ಆಮೇಲೆ 1, 2 ಇದೆ, 2, 3. ದೀಸ್ ಆರ್ ದ ಆರ್ಡರ್ಡ್ ಪೇರ್ಸ್. ಇಟ್ ಇಸ್ ಗಿವನ್. ನನಗೇನು ಶೋ ಮಾಡೋದಪ್ಪ, ರಿಫ್ಲೆಕ್ಸಿವ್ ಅದ ಅಂತ ಪ್ರೂವ್ ಮಾಡಬೇಕು. ರಿಫ್ಲೆಕ್ಸಿವ್ ಬಗ್ಗೆ ನನಗೆ ಐಡಿಯಾ ಇರಬೇಕು. ಆಲ್ರೆಡಿ ಗೊತ್ತು ನೋಡಿ, ನೀವು ಮಿರರ್ನಲ್ಲಿ ನೋಡಿದಾಗ ಯು ವಿಲ್ ಸಿ ಯುವರ್ ಇಮೇಜ್ ರಿಫ್ಲೆಕ್ಷನ್. ಸೊ ಸಿಮಿಲರ್ಲಿ ಇಲ್ಲಿ ಏನು ಇರುತ್ತೆ ಇನ್ಪುಟ್ಟು ಅದೇ ನಿಮಗೆ ಔಟ್ಪುಟ್ ಬರಬೇಕು. ಅದಕ್ಕೆ ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ರಿಲೇಷನ್ ಏನಪ್ಪ ಅಂದ್ರೆ ರಿಫ್ಲೆಕ್ಸಿವ್ ಐತಿ. ಓಕೆ, ಸೊ ಅದಕ್ಕೆ ನಾನೇನು ಮಾಡೋಣ, ಮೊದಲು ನಮಗೆ ರಿಫ್ಲೆಕ್ಸಿವ್ ಅಂತ ನಾವು ಈ ರೀತಿ ಬರ್ಕೊಳ್ಳೋಣ. ಲೆಟ್ಸ್ ಪ್ರೂವ್ ಇಟ್. ಇದೆ ಅಂತ ಪ್ರೂವ್ ಮಾಡಬೇಕು. ನಾವೇನು ಮಾಡಬೇಕು, ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡುವಾಗ ಯಾವಾಗಲೂ ಪ್ರತಿ ಈ ಒಂದು ಯಾವುದೇ ಪ್ರಶ್ನೆ ಇರಲಿ ರಿಫ್ಲೆಕ್ಸಿವ್ ವರ್ಡ್ ಬಂದಾಗ ಮೊದಲು ಸೆಟ್ಟಿಗೆ ಹೋಗಬೇಕು. ಸೆಟ್ಟಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಏನಿದೆ ನೋಡಿ, 1 ಇದೆ, 1 ಅಂತ ಇದೆ, 1, 1 ಅಂತ ಬರೀಬೇಕು. ನೆಕ್ಸ್ಟ್ ಎಲಿಮೆಂಟ್ 2 ಇದೆ, ಆ 2, 2 ಅಂತ ಬರೀಬೇಕು. 3 ಇದೆ, 3, 3 ಅಂತ ಬರೀಬೇಕು. ಅಂದರೆ ಈ ರೀತಿ ನಿಮಗೆ ಎಲ್ಲ ಎಷ್ಟು ಇದೆ ನೋಡಿ ಸೆಟ್ ಪ್ರತಿಯೊಂದು ಎಲಿಮೆಂಟ್ ಈ ರೀತಿ 1, 1, 2, 2, 3 ಅಂತ ಬರ್ಕೊಂಡು ಈ ಆರ್ನಲ್ಲಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡೋಣ. 1, 1 ಇದೆ, 2, 2 ಇದೆ, 3, 3 ಇದೆ. ಅಂದರೆ ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳಿಂದ ಈ ರೀತಿ ಬರೆದಾಗ ಇವೆಲ್ಲವೂ ಏನಪ್ಪ ಆರ್ನಲ್ಲಿ ಇರಬೇಕಲ್ಲಿ. ಶುಡ್ ಬಿಲಾಂಗ್, ನಾನು ಇದ್ದಾಗ ಬಿಲಾಂಗ್ ಅಂತ ಬರಿತೀನಿ. ಒಂದು ವೇಳೆ 3, 3 ಮಿಸ್ ಆಗಿತ್ತು ಅಂದ್ಕೊಳ್ಳಿ, ಡಸ್ ನಾಟ್ ಬಿಲಾಂಗ್ ಅಂದರೆ ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಇದೇ ಇಲ್ಲಿ. ಅದಕ್ಕಾಗಿ ಅಂದರೆ ಪ್ರತಿಯೊಂದು ಎಲಿಮೆಂಟು ತೆಗೆದುಕೊಂಡು ಈ ರೀತಿ ಬರೆದಾಗ ಅದು ಆ ಒಂದು ರಿಲೇಷನಲ್ಲಿ ಇರಬೇಕು. ಇದ್ದಾಗ ನಾವೇನಂತ ಕರಿತೀವಿ, ಈ ರೀತಿ ಇದೆ ರೈಟ್. ಅದಕ್ಕೆ ನಾನೇನು ಬರಿತೀನಿ, ದೇರ್ ಫಾರ್ ಆರ್ ಈಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಅಂತ ಕರಿತೇವೆ. ಇದು ನಿಮಗೆ 1 ಮಾರ್ಕ್ಸಲ್ಲಿ ಅಲೋಟ್ ಆಗುತ್ತೆ. ನಾವು ಸಿಮೆಟ್ರಿಕ್ ಬಗ್ಗೆ ಮಾತಾಡಿದಾಗ ವಾಟ್ ಅಬೌಟ್ ದ ಸಿಮೆಟ್ರಿಕ್? ಯಾವುದೇ ಒಂದು ರಿಲೇಷನ್ನಲ್ಲಿ, ಓಕೆ, ಸಿಮೆಟ್ರಿಕ್ ಆಗಲಿ ಟ್ರಾನ್ಸಿಟಿವ್ ಬಂದಾಗ ರಿಲೇಷನ್ ಏನು ಕೊಟ್ಟಿರ್ತಾನೆ ಅಲ್ಲಿ ನೋಡಬೇಕು. ಯಾವುದೇ ಒಂದು ರಿಲೇಷನಲ್ಲಿ ಯಾವುದೇ ಒಂದು ಆರ್ಡರ್ಡ್ ಪೇರ್ ತೆಗೆದುಕೊಂಡಾಗ, ಒಂದು ವೇಳೆ ನಾನು ಎ ಬಿ ಅಂತ ಒಂದು ವೇಳೆ ಆರ್ನಿಂದ ತೆಗೆದುಕೊಂಡಾಗ ಇಟ್ ಇಂಪ್ಲೈಸ್ ದ್ಯಾಟ್ ಎರಡನ್ನ ರೀಪ್ಲೇಸ್ ಮಾಡಬೇಕು ಜಾಗನ ಇಲ್ಲಿ. ಇದು ಒಂದು ವೇಳೆ ಆರ್ನಲ್ಲಿ ಕಂಡು ಬಂದರೆ, ಆರ್ನಲ್ಲಿ ಇದ್ದರೆ ಅದಕ್ಕೆ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಇಲ್ಲಿ ಯಾವುದಾದ್ರೂ ಆರ್ಡರ್ಡ್ ಪೇರ್ ತೆಗೆದುಕೊಳ್ಬೇಕು. ಬೇರೆ ಬೇರೆ ಆರ್ಡರ್ಡ್ ಪೇರ್ ತೆಗೆದುಕೊಳ್ಳಿ, ಇವೆಲ್ಲ ಅಂತ ಆಗುತ್ತೆ. ಬಟ್ 1, 2 ತೆಗೆದುಕೊಳ್ಳೋಣ ಅಥವಾ 2, 3 ತೆಗೆದುಕೊಳ್ಳೋಣ. ಲೆಟ್ಸ್ ಟೇಕ್ ಹಿಯರ್. ನಾನೇನು ಮಾಡ್ತೇನೆ, 1, 2 ದಿಸ್ ಬಿಲಾಂಗ್ಸ್ ಟು ಆರ್ ರೈಟ್. ಬಿಕಾಸ್ 1, 2 ಆರ್ನಲ್ಲಿದೆ, ಅದನ್ನೆಲ್ಲೇ ತೆಗೆದುಕೊಂಡೆ. ದಿಸ್ ಬಿಲಾಂಗ್ಸ್ ಟು ಆರ್. ಬಟ್ ಇದನ್ನು ಎರಡೇನೇನು ಮಾಡ್ತೇನೆ, ಇನ್ಪುಟ್ ಔಟ್ಪುಟ್ನ ಚೇಂಜ್ ಮಾಡ್ತೀವಿ ಈ ರೀತಿ ರೈಟ್. ಸಿ ಆರ್ ಎಲಿಮೆಂಟ್ನ ಈ ರೀತಿ ಬರ್ಕೊಳ್ತೇನೆ. ಫೈನ್. 2, 1 ಈ ರೀತಿ ಬರೆದಾಗ ಇದು ಆರ್ನಲ್ಲಿ ಇದೆಯಾ ಅನ್ನೋದು ಚೆಕ್ ಮಾಡಿ. 2, 1 ಇಲ್ಲೇನಾದರೂ 2, 1 ಇದೆಯಾ? ಇಲ್ಲ. ಸೊ ಏನು ಬರೀಬೋದು, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನಾನು ಎಕ್ಸಾಂಪಲ್ ಇಲ್ಲಿರೋದು 1, 2 ತೊಗೊಂಡಿದ್ದೀನಿ. ನೀವು ಬೇಕಾದರೆ 2, 3 ಬೇಕಾದ್ರೆ ತೆಗೆದುಕೊಂಡು ನೀವು ಟ್ರೈ ಮಾಡ್ಬೋದು. ಡಸ್ ನಾಟ್ ಬಿಲಾಂಗ್ ಆಗುತ್ತೆ ಅದನ್ನು ಸಹ. ಒಂದರೆ ಅದು ಆದರೂ ಸಹ ಇದು ಆಗೋದಿಲ್ಲ. ಒಂದು ಇತ್ತು ಅಂದ್ಕೊಳ್ಳಿ, ಈಗ ಅಲ್ಲಂದ್ರೆ ಪ್ರೆಸೆಂಟ್ 3, 2 ಇಲ್ಲ, ಅದನ್ನು ಆಗೋದಿಲ್ಲ. ಬಟ್ ಕೆಲವೊಂದು ಆರ್ಡರ್ಡ್ ಪೇರ್ ತೆಗೆದುಕೊಂಡಾಗ ಬರುತ್ತೆ. ಯಾವುದಾದ್ರೂ ಒಂದು ತೆಗೆದುಕೊಂಡಾಗ ಆಗಲಿಲ್ಲಪ್ಪ ಅಂದರೆ ನಾವೇನು ಅನ್ಬೇಕಂದ್ರೆ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಎಲ್ಲ ಚೆಕ್ ಮಾಡಬೇಕು. ಒಂದು ತೆಗೆದುಕೊಂಡು ಆಗಿಲ್ಲ ಅನ್ನೋದೊಂದಾದರೆ ಮುಗಿದೋಯ್ತು. ಇಲ್ಲ ಅಂತಲೇ ಬರಿಬೇಕು. ಏನು ಬರೆಯೋಣಲ್ಲಿ, ದೇರ್ ಫಾರ್ ಆರ್ ಈಸ್ ಏನು ಬರೆಯೋಣಲ್ಲಿ ಸಿಮೆಟ್ರಿಕ್. ಆರ್ ಈಸ್ ನಾಟ್ ಸಿಮೆಟ್ರಿಕ್ ಆಗುತ್ತೆ. ಅರ್ಥ ಆಯ್ತು ಅನ್ಕೋತಾನೆ. ಒಂದೇ ಒಂದು ಪ್ರೂವ್ ಆದರೂ ಸಾಕು, ಇಲ್ಲ ಅಂತಲೇ ಅರ್ಥ ಆಗುತ್ತೆ. ಓಕೆ, ಎಲ್ಲ ಸಬ್ಜೆಕ್ಟ್ನಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಆದರೂ ಫೇಲ್ ಅಂತ ರಿಸಲ್ಟ್ ಹೆಂಗೆ ಬರುತ್ತೆ. ಸೊ ಅದೇ ರೀತಿ ಯಾವುದೇ ಒಂದು ಆರ್ಡರ್ಡ್ ಪೇರ್ ಫೇಲ್ ಆದರೆ ಕಂಡೀಷನ್ ಅದು ಮೀನ್ಸ್ ಡಸ್ ನಾಟ್ ಇಟ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಕರಿಬೇಕು. ನಾವು ವಾಟ್ ಅಬೌಟ್ ದ ಟ್ರಾನ್ಸಿಟಿವ್ ಬಗ್ಗೆ ಚೆಕ್ ಮಾಡಬೇಕು ಅಂದರೂ ಸಹ ನೋಡಿ,
ಯಾವಾಗ ನಾನು ಸಿಮೆಟ್ರಿಕ್ ಅಂತೀನಿ ಒಂದೇ ಒಂದು ಆರ್ಡರ್ಡ್ ಪೇರ್ನ ಇಲ್ಲಿಂದ ತೆಗೆದುಕೊಳ್ಳಿ ರಿಲೇಷನ್ನಿಂದ. ಯಾವಾಗ ಟ್ರಾನ್ಸಿಟಿವ್ ಅಂತೀನಿ ನಿಮಗೆ 2 ಪೇರ್ ತೆಗೆದುಕೊಳ್ಬೇಕಾಗತ್ತೆ ರಿಲೇಷನ್ನಿಂದನೇ. ಅದು ಯಾವ ರೀತಿ ಇರಬೇಕು, ಒಂದು ವೇಳೆ ಎ ಕಾಮ ಬಿ ಆಗಲಿ ಮತ್ತು ಬಿ ಕಾಮ ಸಿ ಅಲ್ಲಿ ರಿಲೇಷನ್ನಿಂದ ತೆಗೆದುಕೊಂಡ್ರೆ ಇಟ್ ಶುಡ್ ಇಂಪ್ಲೈ ದ್ಯಾಟ್ ಬಿ ಬಿಟ್ಬಿಡಿ, ಇದನ್ನು ಬಿಟ್ಬಿಡಬೇಕು ಎ ಕಾಮ ಸಿ. ಇಟ್ ಆಲ್ಸೋ ಶುಡ್ ಬಿಲಾಂಗ್ ಟು ವಾಟ್, ಅದೂ ಏನಪ್ಪ ಅಂದರೆ ಆರ್ನಲ್ಲಿ ಇರಬೇಕು. ಆವಾಗಲೇ ನಾವು ಅದಕ್ಕೆ ಟ್ರಾನ್ಸಿಟಿವ್ ಅಂತ ಕರಿತೀವಿ. ಓಕೆ, ನಾವಿಲ್ಲೇನು ಮಾಡೋಣ, ಯಾವುದನ್ನು ತೆಗೆದುಕೊಳ್ಳೋಣ. ಯು ಕ್ಯಾನ್ ಟೇಕ್ ದಿಸ್ 1 2 1 2 2 3 ತೆಗೆದುಕೊಂಡಾಗ 2 3 ಬರುತ್ತೆ. ಓಕೆ, ಅದು ಬೇಡ, ಇದನ್ನು ತೆಗೆದುಕೊಳ್ಳೋಣ 1 2 ಅಂದರೆ ಇಟ್ ಶುಡ್ ಅಗೇನ್ ಇಟ್ ಶುಡ್ ಬಿಗಿನ್ ಫ್ರಮ್ 2 ಓನ್ಲಿ 2 2 3 ಲೈಕ್ ದಿಸ್ ಐಮ್ ಟೇಕಿಂಗ್. ಅಂದರೆ ನಾವೇನು ಮಾಡ್ತೀವಿ 1 2 ಆಗಲಿ, ಆಮೇಲೆ 2ನಿಂದ ಬಿಗಿನ್ ಆಗಿರಬೇಕು ಆ್ಯಂಡ್ ಇಟ್ ಶುಡ್ ಬಿಗಿನ್ ಫ್ರಮ್ ಹಿಯರ್ ಓನ್ಲಿ 2 3. ದೀಸ್ ಬಿಲಾಂಗ್ಸ್ ಟು ಆರ್. ಹೌದಾ, ಇದು ಆರಲ್ಲಿ ಇದೆ, ಇದು ಅಲ್ಲಿ ಇರೋದನ್ನ ತೆಗೆದುಕೊಳ್ಬೇಕು. 2 ಪೇರ್ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ಆರ್ಡರ್ಡ್ ಪೇರ್ನ. ಬಟ್ 2 ಬಿಟ್ಬಿಡಿ, ಏನು ಹೇಳ್ತು 1 3 1 3 ಇದನ್ನು ಚೆಕ್ ಮಾಡಿ. 1 3 ಇಲ್ಲಿ ಇದೆಯಾ, ಇಲ್ಲಿ 1 3 ಇಲ್ಲಿ ಇಲ್ಲ. ಸೊ ಅದಕ್ಕೆ ಏನು ಬರೆಯೋಣ, ಇಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಆಗುತ್ತೆ. ದೇರ್ ಫಾರ್ ಏನು ಬರಿಬೋದು, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರಿಬೋದು. ರೈಟ್, ಅರ್ಥ ಆಯ್ತು ಅನ್ಕೋತಾ ಇದ್ರಿ. ದೇರ್ ಫಾರ್ ಗಿವನ್ ರಿಲೇಷನ್ ಈಸ್ reflexive but neither symmetric nor ಟ್ರಾನ್ಸಿಟಿವ್ ಆಗುತ್ತೆ. ನಿಮಗೆ 1 ಮಾರ್ಕ್ಸ್ 1 ಮಾರ್ಕ್ಸ್ 1 ಮಾರ್ಕ್ಸ್ ಈ ರೀತಿ ನಿಮಗೆ 3 ಮಾರ್ಕ್ಸ್ ಅಲರ್ಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಆ್ಯಕ್ಚುಲಿ ಬೇಸಿಕ್ ಸ್ಟ್ರಾಂಗ್ ಇರಬೇಕಾಗುತ್ತೆ. ಇಷ್ಟು ಸಿಂಪಲ್ ಯೂಸಲಿ ಕೇಳೋದಿಲ್ಲ. ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಲ್ರೆಡಿ ಹೇಳ್ತೀನಿ, ಅದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಲೆಟ್ಸ್ ಸ್ವಿಚ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಅಲ್ಲಿವರೆಗೂ ನೋಟ್ ಡೌನ್ ಮಾಡ್ಕೊಳ್ಳಿ. Now let's see that next question. 3 marks ಇದೆ ನೋಡಬಹುದಲ್ಲಿ. 2 tan inverse of x plus 1 tan of 1/7 equal to you have to prove it, right? ಸೊ ನಾವೇನು ಮಾಡಬೇಕೀಗ, ಈ ರೀತಿ ಪ್ರಾಬ್ಲಮ್ ನೋಡಿ, ಏನೆಲ್ಲ ಬರ್ಸಾದ್ರೆ ಆ್ಯಸ್ ಪರ್ ದ ಸ್ಕೀಮ್ ಆಫ್ ಎವಲ್ಯೂಷನ್ ಇರುತ್ತೆ. ನಿಮಗೆ ಅಕ್ಯುರೇಸಿ ಮೇಂಟೈನ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. ಅಕ್ಯುರೇಸಿ ಮೇಂಟೈನ್ ಮಾಡಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಲೂಸ್ ಆಗುತ್ತೆ. ಭಾಳ ಜನ ನೋಡಿದ್ದೀನಿ ಸಿಂಪ್ಲಿ ಬರೀತೀರಾ, ಒಂದು ಅಕ್ಯುರೇಸಿ ಮೇಂಟೈನ್ ಮಾಡೋದಿಲ್ಲ. ಸೊ ಆ ಕಾರಣದಿಂದ ಯೂಸಲಿ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಪ್ಲೀಸ್ ಫಾಲೋ ದಿಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ, 2 tan inverse of 1/2 ಪ್ಲಸ್ tan inverse of 1/7 ಅಂತ ಇದೆ. ಲೆಟ್ ಮಿ ಚೆಕ್ ದ ಕ್ವಶನ್, ಇಸ್ ಇಟ್ ರೈಟ್? ಹಾಂ, ಕರೆಕ್ಟ್ ಇದೆ. ಓಕೆ, ನಾವು ಇಲ್ಲೇನು ಮಾಡ್ತೇನೆ, ಒಂದು ಫಾರ್ಮುಲಾ ಯೂಸ್ ಮಾಡ್ತೇನೆ ನೋಡಿ. ಇಲ್ಲಿ 2 tan inverse of x ನಾವಿಲ್ಲಿ ಕಂಪಲ್ಸರಿ ಮೆನ್ಷನ್ ಇಲ್ಲಿ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೆ ಫಾರ್ಮುಲಾ ಏನಿದೆ, tan inverse of 2x dividing by 1 minus x square. It is a very good habit if you mention the reason here. Okay, now equal to ಇದ್ರ ಬದಲಿ ನಾನು ಏನು ಬರಿಬೋದು, tan inverse of ಬರ್ದು 2, ಇದು ನಮ್ಮ x ಆಗುತ್ತೆ. x 1 minus x square ಅಂದರೆ 1/2 ಸ್ಕ್ವಯರ್. ಫೈನ್, ಇಲ್ಲಿ ಬೇಕಾದರೆ ಯು ಕ್ಯಾನ್ ರೈಟ್ 1/4 ಡೈರೆಕ್ಟ್ಲಿ. tan inverse of 1/7 ಇಲ್ಲಿ ಆಲ್ರೆಡಿ ರೀಸನ್ ಬರ್ತಿದ್ದೇನೆ. ಓಕೆ, ನಾವು ಲೆಟ್ ಸಿಂಪ್ಲಿಫೈ ದಿಸ್. ಇದು ಕಟ್ ಆಗುತ್ತೆ. tan inverse of ಇಲ್ಲಿ ಮೇಲೆ 1 ಮೈನಸ್ 1/2 ಸ್ಕ್ವೇರ್ ಅಂದರೆ 1/4 ಅಂತ ಬರಿಬೋದು. ಪ್ಲಸ್ tan inverse of 1/7. ಓಕೆ, tan inverse of ಅಂತ ಬರ್ತಿದ್ದೇನೆ. ಭಾಳ ಕೇರ್ಫುಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದನ್ನು ಏನು ಮಾಡ್ಬೋದು, ಮಲ್ಟಿಪ್ಲೈಂಗ್ ಡಿನಾಮಿನೇಟರ್, ನಾವು ಕ್ರಾಸ್ ಮಲ್ಟಿಪ್ಲೈಂಗ್ 4 minus 1 ಪ್ಲಸ್ ಸೆಕೆಂಡ್ ರೈಟ್ tan inverse of 1/7. ಮತ್ತು ಇದಕ್ಕೆ ಸಿಂಪ್ಲಿಫೈ ಮಾಡೋಣ. tan inverse ಇದನ್ನು ನಾನು ಮೇಲೆ ಕಳಿಸಿದಾಗ ರೆಸಿಪ್ರೋಕಲ್ ಈ 4 ಮೇಲೆ ಹೋಗುತ್ತೆ. 4 minus 1 will be 3. You can skip the steps like this. ಓಕೆ, ಈ ರೀತಿ ಇದೆ. ಈಗ ನಮಗೆ ಇಲ್ಲಿ ಮತ್ತೆ ಫಾರ್ಮುಲಾ ಹಚ್ಚಬೇಕಾಗುತ್ತೆ ಇದನ್ನು. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ನಾನೇನು ಯೂಸ್ ಮಾಡ್ತೇನೆ ಅಂದರೆ tan inverse of x ಪ್ಲಸ್ tan inverse of y ಫಾರ್ಮುಲಾ ಯೂಸ್ ಮಾಡೋಣ. ಏನಾಗುತ್ತೆ ಅವಾಗ, tan inverse of x plus y ಡಿವೈಡಿಂಗ್ ಬೈ 1 minus x y. ಇದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ವೆರಿ ಗುಡ್ ಹ್ಯಾಬಿಟ್ ಟು ಮೇಂಟೈನ್ ದ ಅಕ್ಯುರಸಿ ಇನ್ ದ ಎಕ್ಸಾಮಿನೇಷನ್. ರೈಟ್ ದ ರೀಸನ್, ಬಿಕಾಸ್ ಏನು ಬರಿಬೋದು, tan inverse of x plus tan inverse of y is equal to, we are using here tan inverse of x plus y 1 minus xy. ಈ ರೀತಿ ಯೂಸ್ ಮಾಡ್ಕೊಳ್ಳಿ. ನಮಗೆ ಡೆಫಿನೆಟ್ಲಿ ಏನಂದರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಭಾಳ ಜನ ಸ್ಕಿಪ್ ಮಾಡ್ತಾರೆ. ಡೋಂಟ್ ಡೂ ಲೈಕ್ ದಿಸ್ ಪ್ಲೀಸ್. tan inverse ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು, ಯಾಕಂದ್ರೆ ನೀವಂತೂ ಕಾಣೋದಿಲ್ಲ, ನೀವೇನು ಮಾಡ್ತಿರೋ ನಿಮ್ಮದು ಪೇಪರ್ ರಿಪ್ರೆಸೆಂಟೇಷನ್ ಇಸ್ ಅದು ಮ್ಯಾಟ್ರ್ ಆಗುತ್ತೆ. ಸಿ, ಸೊ ನಾವು ಕ್ರಾಸ್ ಮಲ್ಟಿಪ್ಲೈಂಗ್ ಡಿನಾಮಿನೇಟರ್ 21 ಕ್ರಾಸ್ ಮಲ್ಟಿಪ್ಲೈಂಗ್ 28 ಪ್ಲಸ್ 3 1 3 ಹೋಲ್ ಡಿವೈಡಿಂಗ್ ಬೈ
ಇಲ್ಲೇನು ಮಾಡ್ಬೋದು ಇಲ್ಲಿ 1 ಮೈನಸ್ 4 1 4 21. ಓಕೆ, ನಾವು tan ಇನ್ವರ್ಸ್ ಆಫ್ 28 ಪ್ಲಸ್ 3 31 ಡಿವೈಡಿಂಗ್ ಬೈ 21. ಇಲ್ಲೂ ಏನಾಗ್ಬೋದು ಮಲ್ಟಿಪ್ಲೈಂಗ್ ಡಿನಾಮಿನೇಟರ್ ಕ್ರಾಸ್ ಮಲ್ಟಿಪ್ಲೈಂಗ್ 21 ಮೈನಸ್ 4. ಓಕೆ, ಈ 21 ನಾವು ಇಲ್ಲಿ ಕಟ್ ಮಾಡ್ಬೋದು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು tan ಇನ್ವರ್ಸ್ ಆಫ್ ಏನು ಬರಿಬೋದು ಇಲ್ಲಿ tan ಇನ್ವರ್ಸ್ ಆಫ್ 31 ಡಿವೈಡಿಂಗ್ ಬೈ 17 ಆಗುತ್ತೆ. ಚೆಕ್ ದಿಸ್, ವಿ ಗಾಟ್ ಇಟ್. ಅವಾಗ ಏನು ಬರಿಬೇಕಾಗತ್ತೆ, LHS ಈಕ್ವಲ್ ಟು RHS ಅಂತ ಬರೆದು ಹ್ಯಾನ್ಸ್ ಪ್ರೂವ್ಡ್ ಅಂತ ಬರೆದ್ಬೇಡಿ. ಓಕೆ, ಸೊ ಯೂಸಲಿ ಕಾಮನ್ಲಿ ನೋಡಿರುವಾಗೆ ಯೂಸಲಿ ನಿಮಗೆ ಕೆಲವು ಮಕ್ಕಳಿಗೆ ರೀಸನ್ಸ್ ಈ ರೀತಿ ಬರೆಯೋದು ಯೂಸಲಿ ರೂಢಿ ಮಾಡ್ಕೊಳ್ಳೋದಿಲ್ಲ, ನೀವು ಬರಿಬೇಕಾಗತ್ತೆ. ಇಟ್ಸ್ ವೆರಿ ಗುಡ್ ಹ್ಯಾಬಿಟ್. ಈ ರೀತಿ ಬರ್ತಿದೆ ನೋಡಿ, ರೈಟ್? ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಫೈಂಡ್ ದ ಇನ್ವರ್ಸ್ ಆಫ್ ಎ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಅಂತ ಇದೆ. ಇಟ್ಸ್ ಅ ವೆರಿ ಪಾಪ್ಯುಲರ್ ಕ್ವಶನ್, ರೈಟ್? ಸೊ ಎಲಿಮೆಂಟರಿ ಆಪರೇಷನ್ ಒಂದು ಮೆಥಡ್ ಇದೆ. ಏನಪ್ಪ ಅಂತಂದರೆ ಇದೆಲ್ಲ ಫಾಲೋ ಮಾಡಬೇಕು. ವಿ ನೋ ದ್ಯಾಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಎ ಈಕ್ವಲ್ ಟು ಐ ಎ ಅಂತ ಬರೀತಾರೆ. ಎ ಈಕ್ವಲ್ ಟು ಐ ಎ. ಓಕೆ, ವಿ ಆರ್ ಯೂಸಿಂಗ್ ಅ ಪ್ರಾಪರ್ಟಿ ಇಯರ್. ಸೊ ಎ ಈಕ್ವಲ್ ಟು ಐ ಎ ಅಂತಂದರೆ ಇಲ್ಲಿ ಒಂದೇನು ಮಾಡ್ತೀನಿ, ಕೊಟ್ಟಿರೋಂಥ ಮ್ಯಾಟ್ರಿಕ್ಸ್ ಬರಿತೇನೆ, ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ತೀನಿ, ಮ್ಯಾಟ್ರಿಕ್ಸ್ ಬರಿತೇನೆ. ಓಕೆ, ಅಲ್ಲಿ ಎ ಆ್ಯಸ್ ಇಟ್ ಈಸ್ ಇರೋಣ. 2 3 5 7. ಐ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದೇನು ಇರ್ತದೆ ಆರ್ಡರ್ ಬರಿಬೇಕಿಲ್ಲಿ 1 0 0 1 ಅಂತ ಕರಿತೀವಿ. ಏನು ಟಚ್ ಮಾಡೋದೇನು ಬೇಕಾಗಿಲ್ಲ. ಒಂದು ವೇಳೆ ಈ ಒಂದು ಐಡೆಂಟಿಟಿ ಎಲಿಮೆಂಟ್ ಇಲ್ಲಿ ಶಿಫ್ಟ್ ಆದರೆ ಎ ಪಕ್ಕದಲ್ಲಿರೋದು ಇನ್ವರ್ಸ್ ಆಗುತ್ತೆ. ಹೌದಾ? ನಿಮಗಿದು ಗೊತ್ತಿರ್ಬೋದು ಅನ್ಕೋತೀನಿ. ಎ ಇನ್ವರ್ಸ್ ಇಟ್ ಈಸ್ ಈಕ್ವಲ್ ಟು ಐ. ಓಕೆ, ಒಂದು ವೇಳೆ ಇಲ್ಲಿ ಐ ಬಂದಿದ್ದು ಅಂದರೆ ಈ ಸೈಡ್ ನಿಮಗೆ 1 ಐ ಬಂದರೆ ಇಲ್ಲಿ ಎ ಇದೆ, ಈ ಕಡೆ ಐ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಏನು ಬರ್ತದೋ ಎ ಇನ್ವರ್ಸ್ ಆಗುತ್ತೆ. ಇಲ್ಲಿ ನೋಡಿ ಎ ಐ ಇಲ್ಲಿ ಏನು ಇರ್ತದೆ ಅದನ್ನು ಎ ಇನ್ವರ್ಸ್ ಅಂತ ಕರಿತೀವಿ. ಸೊ ಐ ಆಮ್ ಯೂಸಿಂಗ್ ದಟ್ ಪ್ರಾಪರ್ಟಿ ಇಯರ್. ಓಕೆ, ಸಿ ಈಗ ನಾವೇನು ಮಾಡೋಣ, ಸ್ವಲ್ಪ ಐಡಿಯಾ ಬೇಕಾಗುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ವೀಡಿಯೋಸ್ ಮಾಡಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗೇನು ಮಾಡ್ತೀನಿ ಅಂದರೆ ನನಗೆ ಒಟ್ಟಾಗಿ ಇಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ತರಬೇಕು. ಓಕೆ, ಸೊ ವಾಟ್ ಐ ಡು ನಾವ್ ಹಿಯರ್, ಸಿ ದಿಸ್ 1 0 0 1 ನನಗೆ ಬರಬೇಕು. ಕರೆಕ್ಟಾ? ಈ ಜಾಗದಲ್ಲಿ 1 ಇದೆ. ಸೊ ನನಗೆ ಇಲ್ಲಿ 1 ಬೇಕು. ನೀವು ಮಾಡಿದರೆ ಕೇವಲ ರೋನೇ ಕನ್ಸಿಡರ್ ಮಾಡಬೇಕು, ಇಲ್ಲಾಂದರೆ ಕೇವಲ ಕಾಲಮೇ ಕನ್ಸಿಡರ್ ಮಾಡಬೇಕು. ಓಕೆ, ಈಸ್ ಗಿವನ್ ಇಯರ್ ಯೂಸಿಂಗ್ ಎಲಿಮೆಂಟ್ರಿ ಆಪ್ರೇಷನ್ಸ್. ನಾವೇನಪ್ಪ ಅಂದರೆ ಬರೀ ರೋ ಕನ್ಸಿಡರ್ ಮಾಡಿದ್ರೆ ರೋನೇ ಮಾಡಬೇಕು, ಇಲ್ಲಪ್ಪ ಅಂದರೆ ಬರೀ ಕಾಲಮೇ ಕನ್ಸಿಡರ್ ಮಾಡಿ. ಇಟ್ ಇಸ್ ಅಪ್ ಟು ಯು. ನಾನು ಯೂಸಲಿ ರೋನೇ ಮಾಡ್ತೀನಿ ನೋಡಿ. ಸೊ ನಾವೇನು ಮಾಡೋಣ ಈಗ, ಇದನ್ನು ಇಲ್ಲಿ 1 ಶಿಫ್ಟ್ ಮಾಡಬೇಕಂದ್ರೆ R1 R2 ಜೊತೆ ಕಂಪೇರ್ ಮಾಡಬೇಕು. ದಿಸ್ ಐ ಸೆ R1, ದಿಸ್ ಮೇ R2. ಇಲ್ಲಿ ನಾನು 5ಕ್ಕಿಂತ ದೊಡ್ಡದು ಮಾಡಬೇಕಂದ್ರೆ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 3. ಸೊ ದಟ್ ಇಸ್ ಎ ಗುಡ್ ಹ್ಯಾಬಿಟ್. ನಾನು ಏನು ಮಾಡ್ತೀನಿ, R1 ಈಸ್ ಈಕ್ವಲ್ R1 ಐ ಆಮ್ ಗೋಯಿಂಗ್ ಟು ಚೇಂಜ್. ಇದಕ್ಕೆ ಮೊದಲು ಮಲ್ಟಿಪ್ಲೈ ಮಾಡ್ತೇನೆ. ಎದರಿಂದ ಮಲ್ಟಿಪ್ಲೈ ಮಾಡೋಣ? 3ನಿಂದ ಮಲ್ಟಿಪ್ಲೈ ಮಾಡ್ತೇನೆ R1ಗೆ, ಯಾಕಂದರೆ 6 ಆಗುತ್ತೆ. ಇದರಿಂದ ಸಬ್ಟ್ರಾಕ್ಷನ್ ಮಾಡಿದ್ರೆ ಆಟೋಮೆಟಿಕ್ಲಿ ಇದು 1 ಆಗುತ್ತೆ, ಅಂದರೆ ಮೈನಸ್ R2 ಅಂತ ಬರಿತೀನಿ. ಇದನ್ನು ಯಾವಾಗ ಬರಿತೇನೋ, ಸೊ ಎಲ್ಲ ಮಕ್ಕಳಿಗೆ ಯೂಸಲಿ ಈ ಒಂದು ಕನ್ಫ್ಯೂಷನ್ ಬೇಡ ಅಂದರೆ ನಾನು ಈ ರೀತಿ ಬರಿತಾ ಇದ್ದೀನಿ. R1 ಬಿಟ್ಬಿಡಿ, ಏನು ನನಗೆ ಚೇಂಜ್ ಮಾಡ್ಬಾರ್ದು ಅದನ್ನು ಮೊದಲು ಬರ್ಕೊಳ್ಬೇಕಾಗತ್ತೆ. ಈಗ ಯಾವಾಗ ಚೇಂಜ್ ಮಾಡಬೇಕು, R1 ಚೇಂಜ್ ಮಾಡಬೇಕು ನೋಡಿ. 3 ಇದನ್ನು ಮೊದಲು ಮಲ್ಟಿಪ್ಲೈ ಮಾಡಿ ಮೈನಸ್ ಇದ್ರ ಜೊತೆ ಮಾಡಬೇಕಂದ್ರೆ 3ನಿಂದ ಮಲ್ಟಿಪ್ಲೈ ಮಾಡಿ 6 ಆಗುತ್ತೆ. 6 - 5 1. 3ನಿಂದ ಮಲ್ಟಿಪ್ಲೈ ಮಾಡಿ 9 ಆಗುತ್ತೆ. 9 - 7 2 ಆಗುತ್ತೆ. 3ನಿಂದ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ ಮೈನಸ್ ಮಾಡಿ 3 ಆಗುತ್ತೆ. 3ನಿಂದ ಮಲ್ಟಿಪ್ಲೈ ಮಾಡಿ 3 × 0 0 ಆಗುತ್ತೆ. -1, ಸೊ -1 ಈ ರೀತಿ ನಾನು ಬರಿಬೋದು. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಇದಾದ ನಂತರ ಯಾವಾಗ ಇದು 1 ಆಗುತ್ತೆ ನೋಡಿ, 1 ಆದ ನಂತರ ಇಲ್ಲಿ ಏನು ಬಂದಿರುತ್ತೆ, ಇಲ್ಲಿ ಇದನ್ನು ನಾನು ಏನು ಮಾಡಬೇಕು, ಸಿಯರ್ ಐ ವಾಂಟ್ ದೇರ್ 0, ರೈಟ್? ಇದು ನನಗೆ 0 ಆಗಬೇಕು. ನೀವು ಈ ಮೇಲೆ ಕೆಳಗೆ ರೋ 1 ಮತ್ತು ರೋ 2ಗೆ ಕಂಪೇರ್ ಮಾಡಬೇಕು. ಇದು 0 ಆಗಬೇಕಂದ್ರೆ ಮೇಲೆ ನಾನು ಒಂದು ವೇಳೆ 5 ಮಾಡಿದರೆ ಒಂದಕ್ಕೊಂದು ಸಬ್ಟ್ರಾಕ್ಷನ್ ಮಾಡಿದ್ರೆ ಆಗುತ್ತೆ, ರೈಟ್? ಸಿಯರ್ ಐ ವಾಂಟ್ ಟು ಚೇಂಜ್ R2. R2 ಹೆಂಗೆ ಚೇಂಜ್ ಮಾಡೋಣಪ್ಪ ಅಂದರೆ ಈ R2ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೀನಿ. -5 R1 ಮಾಡ್ತೀನಿ. ಓಕೆ, ಅಂದರೆ ಐ ವಾಂಟ್ ಟು ಚೇಂಜ್ R2 ನಾಟ್ R1. ಸೊ ಐ ಆಮ್ ರೈಟಿಂಗ್ ದಟ್ ಫಸ್ಟ್. ನಾನು ಯಾವುದು ಬದಲಾವಣೆ ಮಾಡ್ಕೊಳ್ಬಾರ್ದು, ಅದನ್ನು ಮೊದಲು ಬರ್ಕೊಳ್ಬೇಕು. ನಾವು R2 ಅಂದರೆ ಏನಪ್ಪ, 5. ಇದನ್ನು 5ನಿಂದ ಮಲ್ಟಿಪ್ಲೈ ಮಾಡಿ. 5 ಮೈನಸ್ ಆಫ್ 5 ಟೈಮ್ಸ್ ಮಲ್ಟಿಪ್ಲೈ. 5 - 5 0 ಆಗುತ್ತೆ. 7 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 10 ಆಗುತ್ತೆ. ಮೊದಲು 5 ಟೈಮ್ಸ್ ಮಲ್ಟಿಪ್ಲೈ. 5 - 5 0. ಇದು 5 ಟೈಮ್ಸ್ ಮಲ್ಟಿಪ್ಲೈ 10 ಆಗುತ್ತೆ. ಅಂದರೆ 7 - 10 ವಿಲ್ ಬಿ -3.
5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 15 ಆಗುತ್ತೆ. 0 ಮೈನಸ್ 15 ವಿಲ್ ಗೆಟ್ ಮೈನಸ್ 15. 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಮೈನಸ್ 5 ಆಗುತ್ತೆ. ಕರೆಕ್ಟಾ? ಇದರ ಇದು ಮೈನಸ್ ಮಾಡಬೇಕು, ಹೌದಿಲ್ಲ? ಅಂದರೆ R2 ಮೈನಸ್ ಆಫ್ ದಿಸ್ ಒನ್ ಅಂದರೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಸೈಡಿಗೆ ಬರ್ಕೊಳ್ಬೇಕಾಗತ್ತೆ. ಇದನ್ನ ಇಲ್ಲಿ ಬರಿತಾ ಇದೆ ನೋಡಿ. R2 minus 5 R1. What is R2 here? 1. What is R1? Minus 1. 1 plus 5 equal to ಏನಾಗುತ್ತೆ ಇಲ್ಲಿ 6 ಆಗುತ್ತೆ. ಈ ರೀತಿಯೇ ಬೇಕಾದರೆ ಫಾರ್ಮುಲಾದಲ್ಲಿ ಎಲ್ಲ ಬೇಕಾದ್ರೆ ಹಾಕ್ಕೋಬೋದು. ಸೊ ವಾಟ್ ಯು ಆರ್ ಗೆಟಿಂಗ್ ಹಿಯರ್ 6 ಆಗುತ್ತೆ. ಈ ಒಂದು ಫಾರ್ಮುಲಾದಲ್ಲಿ ಎಲ್ಲನೂ ಬೇಕಾದ್ರೆ ಹಾಕಿ ನೀವು ಬೇಕಾದರೆ ಮಾಡ್ಬೋದು. ಇಲ್ಲಿ 1 ಬಂತು, 0 ಬಂತು. ನಂತರ ಇದನ್ನು ಏನು ಮಾಡ್ಬೋದಪ್ಪ ಅಂದರೆ 1 ಮಾಡ್ಕೊಳ್ಬೋದು. ಹೆಂಗೆ ಮಾಡ್ಬೋದು? ವೇರ್ ಇಟ್ ಈಸ್ ಇನ್ ದ R2. ನಾನೇನು ಮಾಡಿದೆ, ಐ ವಾಂಟ್ ಟು ಚೇಂಜ್ R2. ಏನೇ ಬರಲಿ 1 0 ಬಂದಾಗ ಇಲ್ಲಿ ಏನಿರುತ್ತೋ ಅದರಿಂದನೇ ಡಿವೈಡ್ ಮಾಡಿ. ಸೊ ಆಟೋಮೆಟಿಕ್ಲಿ ವಿಲ್ ಗೆಟ್ 1. ಯಾಕಂದರೆ ಈ ಒಂದು ಲೊಕೇಶನ್ನಲ್ಲಿ ನನಗೆ 1 ಬೇಕಾಗುತ್ತೆ. ಸೊ ಐ ಯೂಸ್ ದಿಸ್ ಮೆಥಡ್. ಓಕೆ, ಈ ರೀತಿ ಪ್ರಾಬ್ಲಮ್ ಮಾಡಿದ್ದೇನೆ. ಯೂಸಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸಲ್ಲಿ ಭಾಳಷ್ಟು ಹಿಂಟ್ ಹೇಳಿದ್ದೇನೆ. ಓಕೆ ಫೈನ್. ಸೊ ನಾವು ಲೆಟ್ಸ್ ರೈಟ್ ಹಿಯರ್. ಮೇಲೆ ನನಗೆ ಬದಲಾವಣೆ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಐ ರೈಟ್ ಆಸ್ ಇಟ್ ಈಸ್ 3 ಮೈನಸ್ 1. ನಾವು ಇಟ್ ಈಸ್ ಎ. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸೊ ಈಗೇನು ಮಾಡಬೇಕು ಅಂದರೆ R2 ಇದನ್ನು ಲೆಟ್ಸ್ ಡಿವೈಡೆಡ್ ಬೈ ಮೈನಸ್ 3. 0 ಇದೆ, 0 ಡಿವೈಡಿಂಗ್ ಬೈ ಮೈನಸ್ 3 0ನೇ ಆಗುತ್ತೆ. ಮೈನಸ್ 3 ಡಿವೈಡಿಂಗ್ ಬೈ ಮೈನಸ್ 3. ಮೈನಸ್ 3ನ ಡಿವೈಡಿಂಗ್ ಬೈ ಮೈನಸ್ 3 ಮಾಡಿದ್ರೆ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಲೆಟ್ಸ್ ರೈಟ್ 1. ಇಲ್ಲಿ ನೋಡಿರಿ ಮೈನಸ್ 15 ಇದೆ, ಅಂದರೆ ಮೈನಸ್ 15ಗೆ ಡಿವೈಡಿಂಗ್ ಬೈ ಮೈನಸ್ 3 ಮಾಡಿದ್ರೆ ಮೈನಸ್ ಮೈನಸ್ ಕಟ್ ಪ್ಲಸ್ 3 1 3 5 ಅಂದರೆ ನನಗಿಲ್ಲಿ ಇದು ಬಂತು 5 ಬಂತು. ಸೊ ನಾವು ಲೆಟ್ಸ್ ಡೂ ದಿಸ್. ಅಂದರೆ 6ಗೆ ಏನು ಮಾಡಬೇಕು? ಡಿವೈಡಿಂಗ್ ಬೈ ಮೈನಸ್ 3 ಮಾಡಬೇಕು. ಪ್ಲಸ್ ಬೈ ಮೈನಸ್ ಮೈನಸ್ 3 ಕ್ಯಾನ್ಸಲ್ 2 3 1 3 2 ಸೊ ಐ ಕ್ಯಾನ್ ರೈಟ್ ಹಿಯರ್ ಮೈನಸ್ 2. 1 0 1 ಬಂತು ನೋಡಿ, 1 0 1 ಬಂತು. ಇದು ಒಂದು ನನಗೆ 0 ಮಾಡಲು ಸಕ್ಸಸ್ ಆದರೆ ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಹೆಂಗೆ ಮಾಡಬೇಕೀಗ? ವೇರ್ ಈಸ್ ದಟ್ 2? ಟೆಲ್ ಮಿ ವೇರ್ ಈಸ್ ದಟ್ 2? ದಟ್ 2 ಈಸ್ ಇನ್ ದ R1. ಅಂದರೆ ಐ ವಾಂಟ್ ಟು ಚೇಂಜ್ R1 ಅಂತ ಅರ್ಥ. ಐ ವಾಂಟ್ ಟು ಚೇಂಜ್ R1. ಇಲ್ಲಿ 2 ಇದೆ, ಅದಕ್ಕೆ 0 ಮಾಡಬೇಕಂದ್ರೆ ಕೆಳಗಿಂದ ಮೊದಲು 2 ಮಾಡ್ಕೊಳ್ಳಿ, ಎರಡಕ್ಕೂ ಸಬ್ಟ್ರಾಕ್ಷನ್ ಮಾಡೋಣ. ಓಕೆ, ಸೊ ನಾವೇನು ಮಾಡೋಣ? R1 ಮೈನಸ್ ಇದಕ್ಕೆ 2 ಮಾಡಬೇಕಂದ್ರೆ ಮಲ್ಟಿಪ್ಲೈ ಆಫ್ R2. ಓಕೆ, ಸೊ ಮತ್ತೆ ಈ ರೀತಿ ಬರ್ಕೊಳ್ಬೇಕಾಗತ್ತೆ. ಓಕೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಚೇಂಜಿಂಗ್ R2. ಯಾವ ಚೇಂಜ್ ಮಾಡೋ ಇಂಟ್ರೆಸ್ಟ್ ಅದು ಮೊದಲು ಬರ್ಕೊಂಡು ಬಿಡಬೇಕು. ಈಗ ನನಗಿದು ಚೇಂಜ್ ಮಾಡ್ತಿದೆ. ಇದು 2 ಟೈಮ್ಸ್ ಆಫ್ ದಿಸ್ 1 2 ಇಂಟು 0 ವಿಲ್ ಬಿ 0. ಕೇವಲ ಇದು 1 ಆಗುತ್ತೆ. 2 ಇದು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 2 ಆಗುತ್ತೆ. ಎರಡನ್ನು ಸಬ್ಟ್ರಾಕ್ಟ್ ಮಾಡಿ, ಮೇಲಿಂದ ಮೈನಸ್ ಕೆಳಗಿಂದು 0. ಇಲ್ಲಿ ಮೊದಲು 2ನಿಂದ ಮಲ್ಟಿಪ್ಲೈ ಮಾಡಬೇಕು. 2 ಆಗಿರುತ್ತೆ. 2 ಮೈನಸ್ 2 0 2. ಇದಕ್ಕೆ ಮಲ್ಟಿಪ್ಲೈ ಮಾಡಿ 10 ಆಗುತ್ತೆ. 3 ಇದೆ, 3 ಮೈನಸ್ 10 ವಿಲ್ ಬಿ ಮೈನಸ್ 7. ಆಮೇಲೆ ಇದನ್ನು 2ನಿಂದ ಮಲ್ಟಿಪ್ಲೈ ಮಾಡಿ ಮೈನಸ್ 4 ಆಗುತ್ತೆ. ಕನ್ಫ್ಯೂಸ್ ಆಗಬಾರ್ದು, ಇಲ್ಲಿ ಬರಿತೀನಿ ಪೂರ್ತಿ. R1 ಮೈನಸ್ 2 R2. ಅಚ್ಚಾ, ಈ ಭಾಗದಲ್ಲಿ ಬನ್ನಿ. R1 ಏನಿದೆ? ಮೈನಸ್ 1 ಇದೆ. R2 ಏನಿದೆ? ಮೈನಸ್ 2 ಇದೆ. ಮೈನಸ್ 1 ಪ್ಲಸ್ 4 ಆಗುತ್ತೆ. ಸೊ ಕ್ಯಾನ್ ಐ ರೈಟ್ 3? ಸ್ವಲ್ಪ ಮೈನಸ್ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತಲ್ಲಿ ಬರೆದಿದ್ದೇನೆ. ಓಕೆ, ಇದು ನನಗೆ ಐಡೆಂಟಿಟಿ ಆಯಿತು. ಯಾವಾಗ ಇದು I ಆಗುತ್ತೆ ಅಂದರೆ ಇದು ಯಾವಾಗ A ಆಗುತ್ತೆ? ಇದು ಕಂಪಲ್ಸರಿ ಏನು A ಇನ್ವರ್ಸ್ ಆಗಿರೋದು. ದೇರ್ಫೋರ್ ವಾಟ್ ಕ್ಯಾನ್ ಐ ರೈಟ್? A ಇನ್ವರ್ಸ್ ಈಸ್ ಈಕ್ವಲ್ ಟು ಮೈನಸ್ 7 5 3 ಮೈನಸ್ 2. ಇದು ಕರೆಕ್ಟ್ ಇದೆಯೋ ತಪ್ಪಿದೆ ಅನ್ನೋದು ಭಾಳಷ್ಟು ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ನಿಮಗೆ ಭಾಳಷ್ಟೊಂದು ಸಿಂಪಲ್ ಹೇಳ್ತಾ ಇದ್ದೀನಿ ಹೌ ಟು ವೆರಿಫೈ ದಟ್. ಅದು ವೆರಿಫೈ ಮಾಡಬೇಕಂತ ಎಕ್ಸಾಮಿಗೆ ಇರೋದಿಲ್ಲ, ಬಟ್ ನಿಮಗೆ ಒಂದು ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, A ಇನ್ವರ್ಸ್ ಏನು ಮಾಡಬೇಕು ಅಂತಂದರೆ ಸಿಂಪಲ್ಲಾಗಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಅದಕ್ಕೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಏನಾಗುತ್ತೆ? 2 7 14 14 ಇದೇನಾಗುತ್ತೆ 15. 14 ಮೈನಸ್ 15 ಇದು ಐಡಿಯಾ ಬಂತಿದ್ದು ಅನ್ಕೋತೀನಿ. 1 ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ, ನಮಗೆ ಈಸಿ ಆಗುತ್ತೆ. ಓಕೆ, 1 2 7 14 14 ಮೈನಸ್ 15 14 ಮೈನಸ್ 15 ವಿಲ್ ಬಿ ಮೈನಸ್ 1. ಓಕೆ, ಅರ್ಜೆಂಟ್ ಅಂದರೆ ಹೆಂಗಪ್ಪ? ಹೌ ಟು ಫೈಂಡ್ ಔಟ್ ಅರ್ಜೆಂಟ್? ಈ ಒಂದು ಕೊಟ್ಟಿರುವಂತಹ ಈ ಒಂದು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರಿತೀವಿ ಅದಕ್ಕೆ. ಅಲ್ಲಿ ಏನಾಗುತ್ತೆ? ಪ್ರಿನ್ಸಿಪಲ್ ಡಯಾಗ್ನಲ್ ಶಾರ್ಟ್ಕಟ್ ಹೇಳ್ತಾ ಇದ್ದೀನಿ. ಅರ್ಜೆಂಟ್ ಇದೇನು ಎಕ್ಸಾಮ್ನಲ್ಲಿ ಬರೆಯುವಂಥ ಅವಶ್ಯಕತೆ ಇದಿಲ್ಲ, ನಿಮಗೆ ಗೊತ್ತಾಗಲಿ ಅಂತ ಅರ್ಥ ಅಷ್ಟೇ. ಈ ಒಂದು ಪ್ರಿನ್ಸಿಪಲ್ ಡಯಾಗ್ನಲ್ಲಿರುವಂಥ ನಂಬರ್ನ ಅದಲು ಬದಲು ಮಾಡಬೇಕು. ಏನಾಗುತ್ತೆ? 7 ಆಗುತ್ತೆ, ಇಲ್ಲಿ 2 ಆಗುತ್ತೆ. ಉಳಿದಿರೋದು ಅದಲು ಬದಲು ಆಗೋದಿಲ್ಲ, ಅಲ್ಲೇ ಇರುತ್ತೆ, ಬಟ್ ಸೈನ್ ಬದಲಾವಣೆ ಆಗುತ್ತೆ. 3 ಪ್ಲಸ್ 3 ಏನಿದೆ ನೋಡಿ, ಪ್ಲಸ್ 3 ಇದ್ದರೆ ಮೈನಸ್ 3 ಆಗುತ್ತೆ, ಪ್ಲಸ್ 5 ಇದ್ದರೆ ಮೈನಸ್ 5 ಆಗುತ್ತೆ. ಒಂದು ವೇಳೆ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಓಕೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ 3 ಮೈನಸ್ 5.
ಈ ಮೈನಸ್ ಒಳಗಡೆ ಹೋದರೆ ಸೈನ್ ಇಲ್ಲಿ ಪ್ಲಸ್ ಇದು -7 ಮೈನಸ್ ಇದು +3 ಮೈನಸ್ ಇದು +5 ಮೈನಸ್ ಇದು -2 ಆಗುತ್ತೆ. ನಾವು ಕಂಪೇರ್ ದಿಸ್ -735 -2 -735 ಇದು ಎರಡು ಕಂಪೇರ್ ಮಾಡಿದಾಗ ಸೇಮ್ ಇದ್ದರೆ ನೀವು ಮಾಡಿರುವಂತಹ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದು ಸ್ವಲ್ಪ ಸ್ಪೀಡ್ ಆಗಿರಬಹುದು, ಯಾಕಂದರೆ ನನಗೆ ಭಾಳಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದಿದೆ. ಇದನ್ನು ಭಾಳಷ್ಟು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೇನೆ, ಲೈವ್ ಇಂಟ್ರಾಕ್ಟಿವ್ ಕ್ಲಾಸಲ್ಲಿ ಇನ್ನೂ ಸಿಂಪಲ್ ವೇನಲ್ಲಿ ಹೇಳ್ಕೊಟ್ಟಿದ್ದೇನೆ. ಇದು ಕಂಪಲ್ಸರಿ ಗ್ಯಾರಂಟಿಡ್ ಕ್ವಶನ್ ಅಂದ್ಕೊಳ್ಳಿ. ಓಕೆ, ಚಿಲ್ ನೋಟ್ ಡೌನ್. ಓಕೆ, ಸೊ ನಾವು ಲೆಟ್ಸ್ ಸಿ ದ್ಯಾಟ್ ಕ್ವಶನ್ ನಾವು. ಸೊ ಈಗ ನಾವು ನೋಡೋದು ಡಿಟರ್ಮೆಂಟ್ ಪ್ರಾಪರ್ಟಿ ಕೇಳಿದಾನೆ. ಈ ಒಂದು ಪ್ರಶ್ನೆ ಆ್ಯಕ್ಚುಲಿ 2014ನಲ್ಲಿ ಅಂದರೆ ಅದಕ್ಕಿಂತ ಮುಂಚೆ ಸ್ಟೇಟ್ ಸಿಲೆಬಸ್ ಇದ್ದಾಗ ಭಾಳ ಕಾಮನ್ಲಿ ಕೇಳ್ತಿದ್ದ. ಈಗ ಒಂದು NCERT ಬಂದಾಗ ಇದನ್ನು ಯೂಸಲಿ ಇದ್ರ ಮೇಲೆ 4 ಮಾರ್ಕ್ಸ್ ಕೇಳ್ತಾ ಇದ್ದಾನೆ. ಬಟ್ ಮೊದಲು 3 ಮಾರ್ಕ್ಸ್ ಅಂತೂ ಇದರಲ್ಲಿ ಇರಲಿಲ್ಲ. ಈಗ ಒಂದು ಆಪ್ಷನ್ಸ್ ಹೆಚ್ಚಿಗೆ ಮಾಡೋದ್ರಿಂದ ಈ ಒಂದು ಪ್ರಶ್ನೆ ಬಂದಿದೆ. ಸೊ ಗ್ಯಾರಂಟಿ ಇದೆ ಕಿ ಪ್ರಾಪರ್ಟಿ ಮೇಲೆ ಒಂದು ಕೇಳ್ತಾನೆ. ಸೊ ಈ ರೀತಿ ನಿಮಗೆ ಯೂಸಲಿ ಒಂದು ಡಿಟರ್ಮೆಂಟ್ ಅವತ್ತ ಕೊಟ್ಟು ಮಾಡೋಂತ ಯೂಸಲಿ ಅನ್ನೋದಿಲ್ಲ. ಕಾಮನ್ಲಿ ನಾವೊಂದು ಜನರಲ್ ಫಾರ್ಮ್ ತೆಗೆದುಕೊಂಡು ಪ್ರೂವ್ ಮಾಡಬೇಕಾಗತ್ತೆ. ಓಕೆ, ಮತ್ತು ಇವೆಲ್ಲ ನಿಮಗೆ ಪ್ರಾಪರ್ಟೀಸ್ ಸೀಟ್ನಲ್ಲಿ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ವೆರಿಫೈ ದಟ್ ದ ವ್ಯಾಲ್ಯೂ ಆಫ್ ಡಿಟರ್ಮೆಂಟ್ ರಿಮೈನ್ಸ್ ಅನ್ಚೇಂಜ್ಡ್ ಇಫ್ ಇಟ್ಸ್ ರೋಸ್ ಆ್ಯಂಡ್ ಕಾಲಮ್ಸ್ ಆರ್ ಇಂಟರ್ಚೇಂಜ್. ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಇಂಟರ್ಚೇಂಜ್ ಟ್ರಾನ್ಸ್ಪೋಸ್ ಆಫ್ ಇದು ಮಾಡಿದಾಗ ಟ್ರಾನ್ಸ್ಪೋಸ್ ಮಾಡಿದಾಗ ಮೀನ್ಸ್ ಈ ಒಂದು ಡಿಟರ್ಮೆಂಟ್ ರೋ ಮತ್ತು ಕಾಲಮ್ನ ಅದಲು ಬದಲು ಮಾಡಿದಾಗ ವ್ಯಾಲ್ಯೂನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತೇನೆ. ಅಂದರೆ ನಿಮಗೆ 1 ಮಾರ್ಕ್ಸ್ ಯೂಸಲ್ಲಿ ಕೇಳ್ತಾನೆ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡ್ಯಾಶ್ ಅಂತಲೇ ಅರ್ಥ. ಕೆಲವೊಮ್ಮೆ ಕೇಳ್ತಾನೆ ಡಿಟರ್ಮೆಂಟ್ ಎ ಮೇಲೆ ಏನಪ್ಪ ಅಂದ್ರೆ 3 ಇದೆ, ಮತ್ತು ಹಾಗಾಗಿ ಡಿಟರ್ಮೆಂಟ್ ಎ ಡ್ಯಾಶನ್ನು ಫೈಂಡ್ ಔಟ್ ಮಾಡಿ ಅಂತ ಬರುತ್ತೆ. ಸೊ ಆಗೇನು ಬರೀಬೇಕು ಎ ಡ್ಯಾಶ್. 1 ಮಾರ್ಕ್ಸಿಗೆ ಈ ರೀತಿ ಯೂಸಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀತಿ, ಆಯಿತಾ. ಒಂದೇ ಡಿಟರ್ಮೆಂಟ್ ಆಫ್ ಎ ಇಸ್ 3 ಅಂತಂದರೆ ಸೊ ಇದೂ 3ನೇ ಆಗುತ್ತೆ, 3 3 9 ಆಗುತ್ತೆ. ಓಕೆ, ಈ ರೀತಿ ನಿಮಗೆ ಕೇಳ್ಬೋದು. ಈ ಪ್ರಾಪರ್ಟಿ ನಮಗೆ ಬೇಕಾಗುತ್ತೆ. ಲೆಟ್ಸ್ ಡೂ ಇಟ್. ಅಂದರೆ ಡಿಟರ್ಮೆಂಟ್ ವ್ಯಾಲ್ಯೂ ವಿಲ್ ನಾಟ್ ಬಿ ಚೇಂಜ್, ಅಂದರೆ ಈ ಒಂದು ರೋ ಆ್ಯಂಡ್ ಕಾಲಮ್ ಇಂಟರ್ಚೇಂಜ್ ಆದಾಗ, ರೈಟ್, ಟ್ರಾನ್ಸ್ಪೋಸ್ ಆದಾಗ ಅಂತ ಅಂದ್ಕೊಳ್ಳಿ. ಸೊ ಇದೇನಿದೆ ನೋಡಿ, ಲೆಟ್ಸ್ ರೈಟ್ ದಟ್ ಆಸ್ ಅ ಡೆಲ್ಟಾ ಅಂತ ತೆಗೆದುಕೊಳ್ಳೋಣ. ಡೆಲ್ಟಾ ಏನೇ ಅಲ್ಲಿ ಡೆಲ್ಟಾನೇ ಅಂತೇನಿಲ್ಲ, ಈಗ ಟೇಕ್ ಎ ಬಿ ಸಿ ವಾಟ್ ಎವರ್ ಇಯರ್ ಒಂದು ಡೆಲ್ಟಾ ಅಂತ ತೆಗೆದುಕೊಂಡಿದ್ದಾನೆ. ಸೊ ಏನಿದೆಪ್ಪ ಇಲ್ಲಿ 2 -3 5 6 0 4 1 5 -7. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದನ್ನು ಫೈಂಡ್ ಔಟ್ ಮಾಡಿ. ಪ್ಲಸ್ ಮೈನಸ್ ಪ್ಲಸ್ ಇದನ್ನು ಏನು ಮಾಡ್ತೀನಿ 2 ಬ್ರ್ಯಾಕೆಟ್ ಈ ರೀತಿ ಕ್ಲೋಸ್ ಮಾಡ್ತೇನೆ. ಇದನ್ನು ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ. ಈ ರೀತಿ ಹೋದಾಗ ಒಂದು ಮೈನಸ್ ಇಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಮೊದಲು 2 ಮಾರ್ಕ್ಸಲ್ಲಿ ಹೇಳಿದ್ದೇನೆ ಪ್ಲಸ್ ಇಂಟು ಮೈನಸ್ -20 ಆಗುತ್ತೆ. ವಿದ್ಯಾರ್ಥಿಗಳು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಈ ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡೋದಿಲ್ಲ, ದೇ ವಿಲ್ ರೈಟ್ ಸಿಂಪ್ಲಿ ಡೈರೆಕ್ಟ್ಲಿ ಮೈನಸ್ ತಪ್ಪು ಬರುತ್ತೆ. ಮೈನಸ್ ಇಂಟು ಮೈನಸ್ +3 ಕ್ಲೋಸ್ ಇಟ್, ಮತ್ತೆ ಇದು ಕ್ಲೋಸ್ ಮಾಡಿ ಈ ರೀತಿ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ 42 ಆಗುತ್ತೆ. ಇಲ್ಲಿ ಮೈನಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ -4 ಆಗುತ್ತೆ. ಓಕೆ, ಆಮೇಲೆ +5 ಕ್ಲೋಸ್ ಮಾಡಿ 6 5 30 -1 0 0 2 ಇದೇ 0 -20 ಕ್ಯಾನ್ ರೈಟ್ -20 -42 -4 ಕ್ಯಾನ್ ರೈಟ್ -46 +5 ಇದು 30 ಆಗುತ್ತೆ. ಓಕೆ, ಸೊ ಇದು -40 ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. -18 138 +150 ಆಗುತ್ತೆ. ಓಕೆ, ನಾವು ಯು ಸಿಂಪ್ಲಿಫೈ ದಿಸ್ 150 ಇದು 110 ಇದನ್ನು ತೆಗೆದಾಗ -28 ಆಗುತ್ತೆ. ಓಕೆ, ವಿ ಗಾಟ್ ಡೆಲ್ಟಾ ವ್ಯಾಲ್ಯೂ. ಈಗೇನು ಮಾಡೋಣ ನಾವು ಲೆಟ್ಸ್ ಟ್ರಾನ್ಸ್ಪೋಸ್ ಇಟ್ ಅನ್ನೋ ಅದಕ್ಕೆ ನಾವು ಡ್ಯಾಶ್ ಅಂತ ಬರೀತೀವಿ. ಏನು ಹೇಳ್ತಾನೆ ರೋ ಮತ್ತು ಕಾಲಮ್ನ ಅದಲು ಬದಲು ಮಾಡಿ. ಓಕೆ, ಈ ಒಂದು ರೋ ಏನಿದೆ ನೋಡಿ ಕಾಲಮಲ್ಲಿ ಬರ್ಕೊಳ್ತೀನಿ 2 -3 5. ಈ ಒಂದು ರೋ ಏನಿದೆ ನೋಡಿ ಕಾಲಮಲ್ಲಿ ಬರ್ಕೊಳ್ಳಿ 6 0 4. ಈ ಒಂದು ರೋ ಏನಿದೆ ನೋಡಿ ಕಾಲಮಲ್ಲಿ ಬರ್ಕೊಳ್ಳೋಣ 1 5 -7. ಓಕೆ, 110 ಬರೋಬರಿ. ಓಕೆ, ಡನ್. ಸೊ ನಾವು ಲೆಟ್ಸ್ ಡೂ ದಿಸ್ +- ನನಗೆ ಡೆಲ್ಟಾ ಡ್ಯಾಶ್ ಅಂತ ತಿಳ್ಕೊಳ್ತೀನಿ. ಟ್ರಾನ್ಸ್ಪೋಸ್ ನಥಿಂಗ್ ಬಟ್ ಟ್ರಾನ್ಸ್ಪೋಸ್ ಇಯರ್, ರೈಟ್. 2 ಕ್ಲೋಸ್ ಮಾಡಿ 0 ಇಲ್ಲಿ ಮೈನಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಪ್ಲಸ್ ಇಂಟು ಮೈನಸ್ -20. ಓಕೆ, ಇದನ್ನು ಕ್ಲೋಸ್ ಮಾಡಿ -6 ಮೈನಸ್ ಇಂಟು ಮೈನಸ್ +21 ಮತ್ತು ಇಲ್ಲಿ ಮೈನಸ್ ಇದೆ ಅಂದ್ಕೊಳ್ಳಿ -25 ಆಗುತ್ತೆ. ಆಮೇಲೆ +1. ಓಕೆ, ನಾವು ಇಯರ್ -12 ಇದು 5 0 0. ಲೆಟ್ಸ್ ಸಿಂಪ್ಲಿಫೈ ದಿಸ್ 2 -20 -6 ಇದೇನಾಗುತ್ತೆ -4. ಸ್ವಲ್ಪ ಸಿಂಪ್ಲಿಫಿಕೇಷನಲ್ಲಿ ಸ್ವಲ್ಪ ಸ್ಪೀಡ್ ಇರಬೇಕು. ಸಿ ಇ ಟಿಯಲ್ಲಿ ಭಾಳ ಹೆಲ್ಪ್ ಆಗುತ್ತೆ. -2 -+24 -12 ಆಗುತ್ತೆ. ಡನ್. -40 ಇಲ್ಲಿ ಮಾಡಿದಾಗ +12 ಆಗುತ್ತೆ. ಓಕೆ, ಸೊ ಇದನ್ನು ನೀವು ಸಬ್ಟ್ರಾಕ್ಷನ್ ಮಾಡಿದಾಗ ಡ್ಯಾಶ್ ಈಸ್ ಈಕ್ವಲ್ ಟು ಯು ಆರ್ ಗೆಟಿಂಗ್ ಇಯರ್
28 ಆಗುತ್ತೆ. ಓಕೆ, ನಾವು ಕಂಪೇರ್ ಇಯರ್ ಇದಕ್ಕೆ 1 ಅಂತ ತೆಗೆದುಕೊಳ್ತೇನೆ, ಇದಕ್ಕೆ 2 ಅಂತ ತೆಗೆದುಕೊಳ್ತೇನೆ. ವಾಟ್ ಆರ್ ಕಮಿಂಗ್ ಟು ನೋ ಫ್ರಮ್ 1 and 2 ವಾಟ್ ವಿ ಆರ್ ಕಮಿಂಗ್ ಟು ನೋ ಇಲ್ಲಿ ಬರಿಬೋದು. ಫ್ರಮ್ 1 and 2 ನಿಂದ ಏನಂದ್ರೆ ಡೆಲ್ಟಾ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಡ್ಯಾಶ್ ದೇರ್ ಫೋರ್ ಅಂತ ಏನಿದೆ ಅದನ್ನು ಬರಿಬೋದು. ಅಂದರೆ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ರಿಮೇನ್ಸ್ unchanged. Okay, if its rows and columns are interchanged ಅಂತ ಬರೆದುಬಿಡೋದು. ಓಕೆ, if its rows and columns are interchanged ಆತ ಈ ರೀತಿ ಕೊಟ್ಟಿದ್ದಾನಂದರೆ ಇಟ್ಸ್ ಓಕೆ. ಇಲ್ಲಪ್ಪ ಅಂದರೆ ನೀವು ಜನರಲ್ ತೆಗೆದುಕೊಳ್ಬೇಕು. ಜನರಲ್ ಅಂತಂದರೆ ಈ ರೀತಿ ಬರಿಬೇಕಾಗತ್ತೆ. ಡೆಲ್ಟಾ ಅಂದರೆ ಈ ರೀತಿ ತೆಗೆದುಕೊಳ್ಳಿ, A1 B1 C1 A2 B2 C2 A3 B3 C3 ಡೆಲ್ಟಾ. ಆಮೇಲೆ ಟ್ರಾನ್ಸ್ಪೋಸ್ ಮಾಡಿ ಫೈಂಡ್ ಔಟ್ ಮಾಡಿ ಅಲ್ಲಿ ಮತ್ತು ಇಲ್ಲಿ ನೋಡಿದಾಗ ನಿಮಗೆ ಬೆಲೆ ಸೇಮೇ ಬಂದಿರುತ್ತೆ. ಅಂದರೆ ಡಿಟರ್ಮೆಂಟಲ್ಲಿ ನೀವು ರೋ ಮತ್ತು ಕಾಲಮ್ ಮತ್ತು ರೋನ ಇಂಟರ್ಚೇಂಜ್ ಮಾಡಿದಾಗ ಯಾವುದೇ ರೀತಿ ಡಿಟರ್ಮೆಂಟಲ್ಲಿ ವ್ಯಾಲ್ಯೂಸ್ನಲ್ಲಿ ಬದಲಾವಣೆ ಆಗುವುದಿಲ್ಲ. ಓಕೆ, ಇದು ಪ್ರಾಪರ್ಟಿ ಇದೆ. ಅರ್ಥ ಆಯ್ತು ಅನ್ಕೋತಾಯಿದ್ದೀನಿ. ಜಸ್ಟ್ ನೋಟ್ ಡೌನ್, ಅದರ್ವೈಸ್ ಟೇಕ್ ದ ಸ್ಕ್ರೀನ್ ಶಾಟ್. ಸೊ ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 38. ಓಕೆ, ಇಟ್ಸ್ ದ ಲಾಗರಿಥಮಿಕ್ ಡೆರಿವೇಟಿವ್ಸ್ ಇದೆ. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕನ್ನ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ಕೇರ್ಫುಲ್ಲಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊಲ್ಯೂಷನ್ ನೋಡಿ, ಎಕ್ಸ್ ವೈ ಇ ಟು ದ ಪವರ್ ಆಫ್ ಎಕ್ಸ್ ಮೈನಸ್ ವೈ. ಓಕೆ, ಯಾವಾಗ ನಿಮಗೆ ಪವರ್ನಲ್ಲಿ ವೇರಿಯೇಬಲ್ ಕಂಡಾಗ ಲಾಗರಿಥಮಿಕ್ ಇಸ್ ದ ಬೆಸ್ಟ್ ಮೆಥಡ್ ಅನ್ಕೋತೀನಿ. ಇಟ್ಸ್ ವೆರಿ ಸಿಂಪಲ್ ಮೆಥಡ್ ಆಗುತ್ತೆ. ಓಕೆ, ನೈಟ್ ಬರೀಬೇಕಾಗುತ್ತೆ ಅಂದರೆ ಅಪ್ಲೈಯಿಂಗ್ ಲಾಗ್ ಬೋತ್ ಸೈಡ್ ಅಂತ ಅರ್ಥ. ಅಪ್ಲೈಯಿಂಗ್ ಲಾಗ್ ಬೋತ್ ಸೈಡ್ಸ್. ಪವರ್ನಲ್ಲಿ ಯಾವಾಗ ವೇರಿಯೇಬಲ್ ಕಂಡಾಗ ಇದು ವೆರಿ ಯೂಸ್ಫುಲ್ ಮೆಥಡ್ ಆಗುತ್ತೆ. ವೆರಿ ಸಿಂಪಲ್. ಎಕ್ಸ್ ವೈ ಈಕ್ವಲ್ ಟು ಎರಡು ಕಡೆ ಏನಪ್ಪ ಅಂದರೆ ಲಾಗ್ ಯೂಸ್ ಮಾಡಿದ್ದೇನೆ. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ಏನು ಮಾಡೋಣ, ಲೆಟ್ಸ್ ಯೂಸ್ ದ ಪ್ರಾಪರ್ಟಿ. ವಿ ನೋ ದಟ್ ಲಾಗ್ ಆಫ್ ಎ ಬಿ ಏನು ಬರಿಬೋದಪ್ಪ, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಬರಿಬೋದು. ಈ ಎಕ್ಸ್ ಮೈನಸ್ ವೈ ದ ಪ್ರಾಪರ್ಟಿ ಕ್ಯಾನ್ ಟೇಕ್ ದಿಸ್ ಸೈಡ್. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತು ಅನ್ಕೋತೀನಿ. ಲಾಗ್ ಇ ಯೂಸಲಿ ಇಲ್ಲಿ ಬೇಸ್ ಇರುತ್ತೆ, ನಾನು ಬರೆಯೋದಿಲ್ಲ. ಓಕೆ, ನಥಿಂಗ್ ಬಟ್ ಇದೇನಾಗುತ್ತೆ, ಇದು 1 ಆಗುತ್ತೆ. ಓಕೆ, 1 ಆಗುತ್ತೆ. ಸೊ ವಾಟ್ ಕ್ಯಾನ್ ಐ ರೈಟ್ ಹಿಯರ್, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಇಲ್ಲಿ ಬರ್ದಿಲ್ಲ ಅಂದರೆ ಇ ಅಂತ ಅಂದ್ಕೊಳ್ಳಿ, ಬೇಕಾದರೆ ಬರಿಬೋದು ಇಲ್ಲೆಲ್ಲ ಇ ಅಂತ. ಓಕೆ, ಬೇಸ್ ಇ ಅಂದಾಗಲೇ ಡಿಫ್ರೆನ್ಷಿಯೇಷನ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ರೈಟ್, ಸಿಂಪ್ಲಿ ಕೆನಾಟ್ ಸಿ ಲಾಗ್ ಎಕ್ಸ್ ಇಸ್ 1/x. ಹಂಗಾಗಲ್ಲ, ಲಾಗ್ ಟು ದ ಬೇಸ್ ಇ ಬಂದಾಗ ಮಾತ್ರ ಡಿಫ್ರೆನ್ಷಿಯೇಷನ್ ಲಾಗ್ ಎಕ್ಸ್ ಎಲ್ ಬಿ 1/x, ಇಲ್ಲಾಂದ್ರೆ ರಾಂಗ್ ಆಗುತ್ತೆ. ಓಕೆ, ಯೂಸಲಿ ಬರ್ದಿಲ್ಲ ಅಂದರೆ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನಾವು ಲೆಟ್ಸ್ ಡೂ. ಈಗ ಏನಪ್ಪ ಅಂದರೆ ಇಟ್ಸ್ ವೆರಿ ಸಿಂಪಲ್. ನಾವು ಇಟ್ಸ್ ಲೈಕ್ ಇಂಪ್ಲಿಸಿಟ್ ಫಂಕ್ಷನ್ ಆದಂಗೆ ಆಗುತ್ತೆ ಈಗ. ಓಕೆ, ಕಂಪಲ್ಸರಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಬರೀಲೇಬೇಕು, ಬರ್ದ್ರೆ ಮಾರ್ಕ್ಸ್ ಆಗುತ್ತೆ. ಇಲ್ಲಪ್ಪ ಅಂದರೆ ಅಕ್ಯುರಸಿ ಮೇಂಟೈನ್ ಆಗೋದಿಲ್ಲ. ಈ ವಿಲ್ ಬಿ ಅಂಡರ್ ದ ಟ್ರಬಲ್. ರಿವ್ಯೂವರ್ ವಿಲ್ ಕ್ಯಾಚ್. ಹೇಳ್ತೀನಿ 2 ಮಾರ್ಕ್ಸ್ ಮಾಡಿದಾಗ ಹೇಳ್ತೇನೆ. ಸೊ ನಾವು ಲೆಟ್ಸ್ ಸಿ ನೋಡಿ ಈಗ ಏನಾಗುತ್ತೆ. ಲಾಗ್ ಎಕ್ಸ್ ಏನಾಗುತ್ತಪ್ಪ, ಇಲ್ಲಿ 1/x ಆಗುತ್ತೆ. 1 ಲಾಗ್ ವೈ ಏನಾಗುತ್ತೆ, 1 ವಿ ಆರ್ ಡೂಯಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಇದು ವೈ ಇದೆ, ಎಕ್ಸ್ ಇದೆ. ಸೊ ಅದಕ್ಕೆ ನಾನು ಡಿ ವೈ ಬೈ ಎಕ್ಸ್ ಅಂತ ಬರೀತಾ ಇದ್ದೀನಿ. ಎಕ್ಸ್ ಡಿಫ್ರೆನ್ಷಿಯೇಷನ್ ವಿಲ್ ಬಿ 1 ಮೈನಸ್ ಆಸ್ ಇಟ್ ಇಸ್ ವೈ ವಿಲ್ ಬಿ ಡಿ ವೈ ಬೈ ಎಕ್ಸ್ ಅಂತ ಬರೀತೇನೆ. ಓಕೆ, ನಾವು ಲೆಟ್ಸ್ ಟೇಕ್ ದಿಸ್ ಡಿ ವೈ ಬೈ ಎಕ್ಸ್ ಆಲ್ ಒನ್ ಸೈಡ್. ಸೊ 1/y ಡಿ ವೈ ಬೈ ಡಿ ಎಕ್ಸ್. ಇದನ್ನು ಈ ಕಡೆ ತೆಗೆದುಕೊಳ್ಳಿ, ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಎಲ್ಲ ಒಂದು ಕಡೆ. ಇಲ್ಲಿ 1 ಉಳಿತೆ. ಈ 1/x ಆ ಕಡೆ ತೆಗೆದುಕೊಳ್ಳಿ, 1/x ಆಗುತ್ತೆ. ರೈಟ್, ಯು ಕ್ಯಾನ್ ಡೂ ಲೈಕ್ ದಿಸ್. ಆಮೇಲೆ ನಾವು ಟೇಕ್ ದ 1 ಡಿ ವೈ ಬೈ ಎಕ್ಸ್ ಕಾಮನ್. ಈ ರೀತಿ ತೆಗೆದುಕೊಳ್ಳಿ, 1/y ಪ್ಲಸ್ 1 ಆಗುತ್ತೆ. ನಾವು ಇಯರ್ ಯು ಕ್ಯಾನ್ ಮಲ್ಟಿಪ್ಲೈ ಡಿನಾಮಿನೇಟರ್ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲೈ. ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದು ಮಲ್ಟಿಪ್ಲೈ ಆಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿ ಎಕ್ಸ್ ಮೈನಸ್ 1 ಆಗುತ್ತೆ. ಡನ್. ಇಲ್ಲಿನೂ ಸಹ ಏನು ಮಾಡ್ಬೋದು, ಡಿ ವೈ ಬೈ ಡಿ ಎಕ್ಸ್ multiplying denominator, and I can do the cross multiplying like this. Okay, x minus 1 dividing the x. Okay, ನನಗೆ dy by dx ಬೇಕಾಗಿದೆ. ಈ dy by dx ಇಲ್ಲಿ ಬರೆದಾಗ ಇಲ್ಲೇನಿದೆ ಅಂದರೆ ಸಾರಿ ಕರೆಕ್ಟ್ ಇದೆ ಅನ್ಕೋತೀನಿ. ಐ ಆಮ್ ಟೇಕಿಂಗ್ ಇಯರ್ 1/x 1. ಓಕೆ, ಡನ್. ಸೊ ಎಕ್ಸ್ ಮೈನಸ್ 1 ಇಷ್ಟೇ ಇರಲಿ, ಎಕ್ಸ್ ಇದೆ. ಇದು ಈ ಕಡೆ ಬಂದಾಗ ರೆಸಿಪ್ರೋಕಲ್ ಆಗುತ್ತೆ. ಇದು ಈ ಕಡೆ ಬಂದಾಗ y ಡಿವೈಡಿಂಗ್ ಬೈ 1 + y. ಓಕೆ, ಇದನ್ನು ಒಂದು ಸಿಸ್ಟಮೆಟಿಕ್ ವೇನಲ್ಲಿ ಬರೆಯೋಣ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಐ ಕ್ಯಾನ್ ರೈಟ್ ವೈ ಇನಿಷಿಯಲಿ. ಹಿಂಗೆ ಬರೀಬೇಕಂತ ರೂಲ್ಸ್ ಇಲ್ಲ. ಓಕೆ, ಹಿಂಗೆ ಬರೀಬೇಕಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಎಕ್ಸ್ 1 + y ಇದು ನಮ್ಮ ಆನ್ಸರ್ ಆಗಿದೆ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಪವರ್ನಲ್ಲಿ ಯಾವಾಗ ನಿಮಗೆ ವೇರಿಯೇಬಲ್ ಕಂಡಾಗ ಲಾಗರಿಥಮ್ ಇಸ್ ಅ ವೆರಿ ಸೂಟೇಬಲ್ ಮೆಥಡ್. ಫೈನ್, ಈಸಿ ಆಗುತ್ತೆ. ಚಲೋ, ಡನ್ ದಿಸ್. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ನಾವು ನೋಡೋಣ ಈಗ ನೆಕ್ಸ್ಟ್ ಪ್ರಶ್ನೆ 39 ನೋಡ್ಬೋದು. ಎಕ್ಸ್ ಈಕ್ವಲ್ ಟು
ಓಕೆ. ಸೊ ನೋಡಿ ಏನಿದೆಪ್ಪ ಅಂದರೆ ಎಕ್ಸ್ಗಳು ಸಮಥಿಂಗ್ ವೈಗಳು ಸಮಥಿಂಗ್ ಫಂಕ್ಷನ್ ಇದೆ. ಈ ರೀತಿ ಎಕ್ಸ್ ಮತ್ತು ವೈ ಸಪ್ರೇಟ್ ಕೊಟ್ಟಾಗ ಅದಕ್ಕೆ ಪ್ಯಾರಾಮೆಟ್ರಿಕ್ ಅಂತ ಕರಿತೀವಿ. ಪ್ಯಾರಾಮೆಟ್ರಿಕ್ ಡೆರಿವೇಟಿವ್ಸ್ ಇಟ್ ಈಸ್. ಸೊ ನಾವು ಈ ಒಂದು ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ನ ಯಾವ ರೀತಿ ಡಿಫ್ರೆನ್ಷಿಯೇಷನ್ ಮಾಡಬೇಕಂದ್ರೆ ಮೊದಲು ಎಕ್ಸಿಗೆ ಮಾಡಿ ನಂತರ ವೈಗೆ ಮಾಡಬೇಕಾಗತ್ತೆ. ಕೆಲವು ಮುಖ್ಯವಾಗಿರುವಂಥ ಪಾಯಿಂಟ್ಸ್ ಇದೆ, ನಾನು ಅಬ್ಸರ್ವ್ ಮಾಡಿದ್ರೆ ಮಕ್ಕಳು ಬರೆಯೋದಿಲ್ಲ ಅದನ್ನು. ಸೊ ಆ ರೀತಿ ಮಾಡಬೇಡಿ. ನೋಡಿ, ಸಿ ದಿಸ್ ಎಕ್ಸ್ ಈಕ್ವಲ್ ಟು ಎ ಕಾಸ್ ಥೀಟಾ ಪ್ಲಸ್ ಥೀಟಾ ಸೈನ್ ಥೀಟಾ ಅಂತ ಇದೆ. ಇಲ್ಲಿ ಬರೀಬೇಕಾಗತ್ತೆ ವಾಟ್ ಯು ಆರ್ ಡೂಯಿಂಗ್ ಇಯರ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಇಲ್ಲೇ ಮಿಸ್ಟೇಕ್ ಮಾಡ್ತೋಡಿ. ಥೀಟಾ ಅಂತ ಬರೆಯೋದಿಲ್ಲ, ಎಕ್ಸ್ ಅಂತ ಬರೀತಾರೆ, ಟಿ ಅಂತ ಬರೀತಾರೆ. ಆ ರೀತಿ ಆಗಬಾರ್ದು. ಯು ಹ್ಯಾವ್ ಟು ಮೆನ್ಷನ್ ದಿಸ್. ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಏನಪ್ಪ ಅಂದರೆ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಯು ಹ್ಯಾವ್ ಟು ಮೇಂಟೈನ್ ಅಕ್ಯುರಸಿ ಇನ್ ದ ಮ್ಯಾಥಮೆಟಿಕ್ಸ್ ಟು ಗೆಟ್ 100. ಫೈನ್. 70-80 ತೆಗೆದ್ರ ಬಗ್ಗೆ ಹೇಳ್ತಾ ಇದ್ದಲ್ಲ, ನೀವೇನು ಬರೆದ್ರು ಅಂದರೆ ಮಿನಿಮಮ್ ಇರುತ್ತೆ, ಬರೆದಿದ್ರು ಇಗ್ನೋರ್ ಆಗ್ಬೋದು. ಐ ಆಮ್ ಟೆಲ್ಲಿಂಗ್ ಟು ಹೂ ವಾಂಟ್ಸ್ ಟು ಸ್ಕೋರ್, ರೈಟ್? ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಅಕ್ಯುರಸಿ ಇಸ್ ವೆರಿ ಇಂಪಾರ್ಟೆಂಟ್. Now dx by d theta a, what is cos theta differentiation? Minus sin theta. Okay, ಇಲ್ಲಿ ಏನಪ್ಪ ಅಂದರೆ ಐ ಆಮ್ ಯೂಸಿಂಗ್ ಪ್ರಾಡಕ್ಟ್ ರೂಲ್. ಅಂದರೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ sin theta will be cos theta, ಆಮೇಲೆ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್ ವಾಟ್ ಅಬೌಟ್ ದ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ, ದಟ್ ವಿಲ್ ಬಿ 1. ಓಕೆ, ಸೊ ಏನು ಮಾಡ್ಬೋದು ಇಲ್ಲಿ a ಮೈನಸ್ sin theta ಪ್ಲಸ್ ಥೀಟಾ ಕಾಸ್ ಥೀಟಾ plus sin theta 1 ja sin theta. Fine. So I can cut these two things, right? ನಮಗೆ ಏನು ಬಂತಿಲ್ಲಿ a theta cos theta, ಇದಕ್ಕೆ ನಾವೇನಂತ ಕರಿತೀವಿ dx by d theta ಅಂತ ಕರಿತೀವಿ. Now take this as a 1. Okay, similarly now let's do that one. ಏನದಪ್ಪ ಇದು ಈ ಸೆಟ್ ಬರೀತೀರಿ. y ಕೊಟ್ಟು ಏನಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಜರ ಕನ್ಫ್ಯೂಸ್ ಆಗುತ್ತೆ ನೋಡ್ಬೋದು. ಇಲ್ಲಿ ನೋಡಿದ್ದೇನೆ ಮಕ್ಕಳು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಬಿಕಾಸ್ ಆಫ್ ದಿಸ್ ಮೈನಸ್. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಡಿಫ್ರೆನ್ಷಿಯೇಷನ್ ಮಾಡಬೇಕು ಅಂದರೆ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಮೆನ್ಷನ್ ಯರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಮ್ಯಾಕ್ಸಿಮಮ್ ಜನ ಮೆನ್ಷನ್ ಮಾಡೋದಿಲ್ಲ. ದ್ಯಾಟ್ಸ್ ದ ರೀಸನ್ ಯು ವಿಲ್ ಲೂಸ್ ದ ಮಾರ್ಕ್ಸ್. ರಿವ್ಯೂವರ್ 90 or 90+ ಹೋದಾಗ ರಿವ್ಯೂವರ್ ಹಿಡಿತಾರೆ ಅಂತ ಹೇಳ್ತಾ ಇದ್ದೀನಿ, ಯು ವಿಲ್ ಲೂಸ್ ದ ಮಾರ್ಕ್ಸ್, ರೈಟ್? dy by d theta, we are doing the differentiating with respect to theta, we have to mention like this. Now a as it is, that is a constant, just keep as it is. sin theta ಏನಾಗುತ್ತೆ cos theta ಆಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಮೈನಸ್ ಬಂದಾಗ ಓಪನ್ ದ ಬ್ರ್ಯಾಕೆಟ್, ಅದರ್ಸ್ ಯು ವಿಲ್ ಡೂ ಮಿಸ್ಟೇಕ್. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಆಸ್ ಇಟ್ ಈಸ್ cos theta will again open the bracket minus sin theta plus first as it is differentiation second function plus second as it is. Now differentiation of theta will be 1 ಆಗುತ್ತೆ. I just took the minus outside, don't worry about it. Now simplify this. Cos theta minus into minus plus theta sin theta, again minus into plus minus cos theta 1 ja cos theta, ಅಂದರೆ you can cancel these two things. Okay, ಪ್ರಾಕ್ಟೀಸ್ ಮಾಡಿ. ಯೂಸಲಿ ಮೈನಸ್ ಇದ್ದಾಗ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಡೋಂಟ್ ಡೂ ದ್ಯಾಟ್ ಪ್ಲೀಸ್. dy by d theta is equal to a theta sin theta ಅಂತ ಬರೆದಿದ್ದೀನಿ. ಇದನ್ನು ನಾನು 2 ಅಂತ ತೆಗೆದುಕೊಳ್ತೇನೆ. ವಾಟ್ ಐ ವಾಂಟ್ dy by dx. ಎಲ್ಲಿದೆ dy? ಇಲ್ಲಿದೆ, ಇಲ್ಲಿ dx ಇದೆ. ಅದಕ್ಕೆ ನಾನೇನು ಮಾಡ್ತೀನಿ ಈಗ 2 ಡಿವೈಡಿಂಗ್ ಬೈ 1 ಮಾಡೋಣ. ವಾಟ್ ಈಸ್ dy? 2 dy by d theta. ಅಚ್ಚಾ, ವಾಟ್ ಈಸ್ 1 ಇಯರ್? ಸಿ ದಿಸ್ dx by d theta, ಅದನ್ನು ಬರ್ಕೊಳ್ಳಿ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. dy by d theta ವಿಲ್ ಬಿ a theta sin theta. ಇಲ್ಲೇನಿದೆ a theta cos theta, ಜಸ್ಟ್ ಮೆನ್ಷನ್ ಇಯರ್, ಕ್ಯಾನ್ಸಲ್ ಇಟ್. So final answer will be dy by dx sin by cos will be tan theta ಅಂತ ಅರ್ಥ, right? I hope you understood. Accuracy is very important. Okay, chalo not done. Let's go to the next problem. So now let's see verify mean value theorem ಅಂತ ಇದೆ. 3 ಮಾರ್ಕ್ಸ್ ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ ಆಗಿದೆ. Okay, how to solve this very systematically to get full marks. So now see step 1. ಏನು ಬರಿಬೋದಪ್ಪ? ಸೊ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ ನೋಡಿ, x² - 4x - 3 ಏನು ಅನ್ಬೋದಪ್ಪ? ಇದೊಂದು ಪಾಲಿನೋಮಿಯಲ್ ಇದೆ. ಓಕೆ, ಸೊ ಇಟ್ಸ್ ಅ ಪಾಲಿನೋಮಿಯಲ್ ಆ್ಯಂಡ್ ಕಂಟಿನ್ಯೂಸ್ ಇನ್ ಇಂಟರ್ವಲ್ ನೋಡ್ಬೋದು. ಇಲ್ಲಿ 1,4 ಇದೆ. ಇಲ್ಲಿ ಆ್ಯಕ್ಚುಲಿ 1,4. ಯು ಹ್ಯಾವ್ ಟು ರೈಟ್ ಹಿಯರ್ ಕ್ಲೋಸ್ ಇಂಟರ್ವಲ್. ಭಾಳ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಕ್ಲೋಸ್ ಇಂಟರ್ವಲ್ ಅಂತ ಬರೀಬೇಕು. ಆ್ಯಂಡ್ ಡಿಫ್ರೆನ್ಷಿಯೇಬಲ್ ಇನ್, ಓಕೆ, ಆ್ಯಂಡ್ ಡಿಫ್ರೆನ್ಷಿಯೇಬಲ್ ಇನ್
ಡಿಫ್ರೆನ್ಷಿಯೇಬಲ್ ಇನ್ ದ ಇಂಟರ್ವಲ್, ವಾಟ್ ಇಸ್ ದಟ್ ಇಂಟರ್ವಲ್? ಓಪನ್ ಇಂಟರ್ವಲ್ 1,4 ಅಂತ ಬರೀಬೇಕು. ಓಕೆ, ಸೊ ಆಮೇಲೆ ಏನು ಹೇಳಿದ್ರಪ್ಪ ಅಂದರೆ ವಾಟ್ ಹ್ಯಾಸ್ ಗಿವನ್ ಎಫ್ ಆಫ್ ಎಕ್ಸ್ ಹ್ಯಾಸ್ ಗಿವನ್ x square minus 4x minus 3 ಇದೆ ನೋಡಿ. when you do the differentiation of this, okay, what you get? 2x minus 4 defined in the interval. What is interval here? 1,4. You have to write it. You will get here, for this you will get 1 marks. ಆಮೇಲೆ ಬೇಕಾದರೆ ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ಮೊದಲೇ ನಿಮಗೆ ಮೆನ್ಷನ್ ಮಾಡಬೇಕಾಗುತ್ತೆ ಕೊಟ್ಟಿರೋದು ಪಾಲಿನಾಮಿಯಲ್ ಇದೆ and it is continuous in the given interval and it is differentiable in the given interval. But remember, you have to write here close interval, you have to write here open interval. ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ ಮಕ್ಕಳು. ಇದು ಸ್ಟೆಪ್ 1 ಆಗಿದೆ. ಡಿಫ್ರೆನ್ಷಿಯೇಷನ್ ಆಮೇಲೆ ಬೇಕಾದ್ರೆ ಮಾಡ್ಬೋದು, ಮೊದಲೇ ಮಾಡ್ಕೊಂಡಿದ್ದಾರೆ. ಓಕೆ, ಸ್ಟೆಪ್ 1. Now what we have to do here? Step 2. Say this. Step 2, ಈಗ ಏನು ಮಾಡಬೇಕಂತಂದರೆ ವಿ ನೋ ಎ ವ್ಯಾಲ್ಯೂ ಆ್ಯಂಡ್ ವಿ ನೋ ಬಿ ವ್ಯಾಲ್ಯೂ. ಈ ಒಂದು ಇದರಲ್ಲಿ ಫಂಕ್ಷನ್ ಕೊಟ್ಟಿದ್ದೆ ನೋಡಿ, ನಾನು ಅದರೊಳಗಡೆ ಇಲ್ಲಿ ಎ ಅಂತ ತೆಗೆದುಕೊಳ್ತಾನೆ. ಎ ಅಂದರೆ ಏನು? ಎ ಅಂದರೆ ಐ ಆಮ್ ಟೇಕಿಂಗ್ ಇಯರ್ 1 ಈಸ್ ಈಕ್ವಲ್ ಟು ನ ಸಬ್ಸ್ಟಿಟ್ಯೂಟ್ ಇಯರ್ 1 ಸ್ಕ್ವಯರ್ ಮೈನಸ್ 4 1 ಮೈನಸ್ 3 ಅಂದರೆ ಏನು ಬರಿಬೋದು? 1 ಮೈನಸ್ 4 ಮೈನಸ್ 3 ಅಂತಂದರೆ ನಾವಿಲ್ಲಿ ಮೈನಸ್ 6 ಅಂತ ಬರಿಬೋದು. ವಾಟ್ ಈಸ್ ದಿಸ್? ದಿಸ್ ವ್ಯಾಲ್ಯೂ ಇಸ್ 1. ಅಥವಾ ಯು ಕ್ಯಾನ್ ರೈಟ್ ಹಿಯರ್ ಎಫ್ ಆಫ್ ಎ ಬೆಲೆ ಅಂತ ನನಗೆ ಬಂತು. ಓಕೆ, ನಾವು ಲೆಟ್ಸ್ ಫೈಂಡ್ ಔಟ್ ಎಫ್ ಆಫ್ ಬಿ ವ್ಯಾಲ್ಯೂ. ಬಿ ವ್ಯಾಲ್ಯೂ ಅಂತಂದ್ರೆ ಏನು? ವಾಟ್ ಈಸ್ ಎರ್ ಬಿ ವ್ಯಾಲ್ಯೂ? ನಾ ಇಟ್ ಇಸ್ ಎರ್ 4 ಇಯರ್, ರೈಟ್ ಇಯರ್ 4. ಇಲ್ಲಿ ಬರಿಬೋದು 16 ಮೈನಸ್ ಡೈರೆಕ್ಟ್ ಬರಿತೀನಿ 16 ಮೈನಸ್ 3 ಅಂತ ಬರಿತೀನಿ. ಯು ಕ್ಯಾನ್ ಕ್ಯಾನ್ಸಲ್. ವಿ ಗಾಟ್ ಎಫ್ ಆಫ್ 4 ಅಂದರೆ ಎಫ್ ಆಫ್ ಬಿ ಮೈನಸ್ 3 ಅಂತ ಆಯಿತು. ಓಕೆ, ಸೊ ವಿ ಗಾಟ್ ಇಯರ್ ಎಫ್ ಆಫ್ ಎ ಆ್ಯಂಡ್ ಎಫ್ ಆಫ್ ಬಿ. ಸೊ ಮೀನ್ ವ್ಯಾಲ್ಯೂ ಥಿಯರಮ್ ಪ್ರಕಾರ ವಾಟ್ ಮೀನ್ ವ್ಯಾಲ್ಯೂ ಥಿಯರಮ್ ಸ್ಟೇಟ್ಸ್ ದ್ಯಾಟ್, ಇದು ಇಲ್ಲೇ ನಾನು ಮೆನ್ಷನ್ ಮಾಡ್ತೇನೆ. ಸೊ ಎನಿವೆ ಒಂದು ಕೆಲಸ ಮಾಡೋಣ, ಇಲ್ಲಿ ಬರೀತೀನಿ ಇದು ಕಂಟಿನ್ಯೂಸ್ಲಿ. ಇದನ್ನು ಫೈಂಡ್ ಔಟ್ ಮಾಡಿ. ಎಮ್ ವಿ ಟಿ ಸ್ಟೇಟ್ ದ್ಯಾಟ್, ಯಾವಾಗದು ಡಿಫ್ರೆನ್ಷಿಯಬಲ್ ಇರುತ್ತೋ ಯಾವಾಗಿದು ಕಂಟಿನ್ಯೂಸ್ ಇರುತ್ತೋ ಆವಾಗ ಮೀನ್ ವ್ಯಾಲ್ಯೂ ಥಿಯರಮ್ ಸ್ಟೇಟ್ಸ್ ದ್ಯಾಟ್ ದೇರ್ ಈಸ್ ಅಟ್ ಲೀಸ್ಟ್ ಎ ಪಾಯಿಂಟ್, ದೇರ್ ಈಸ್ ಅಟ್ ಲೀಸ್ಟ್ ಎ ಪಾಯಿಂಟ್, ಒಂದಾದರೂ ಪಾಯಿಂಟ್ ಇರುತ್ತೆ, ಸಿ ಬಿಲಾಂಗ್ಸ್ ಟು ಈ ಇಂಟ್ರೋಲಿ ಕೊಟ್ಟಿರುವಂಥಲ್ಲಿ 1,4 ಅಂದರೆ ಈ ನಡುವೆ ಎಲ್ಲೋ ಒಂದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ ಹೆಂಗಿರುತ್ತೆ ಅಂದರೆ ಸಚ್ ದ್ಯಾಟ್ ಇಲ್ಲಿ ಬರ್ಬೋದು ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡಿಂಗ್ ಬಿ ಮೈನಸ್ ಎ. ಇದು ಸ್ಟೇಟ್ಮೆಂಟ್ ಇದೆ. ಇಲ್ಲ ನಾನು ಆ್ಯಕ್ಚುಲಿ ಡಿಫ್ರೆನ್ಷಿಯಬಲ್ ಆ್ಯಂಡ್ ಕಂಟಿನ್ಯೂಸ್ ಅಂತ ಬರೋದಿಲ್ಲ, ಬಿಕಾಸ್ ಆಲ್ರೆಡಿ ರೋಡ್ ದಟ್ಸ್ ಐ ಆಮ್ ರೈಟಿಂಗ್ ಹಿಯರ್. Then if after finding this you write here MVT states that there is at least a point exist, means C belongs to 1,4 exist. Okay, exist ಅಂತ ಇಲ್ಲಿ ಬರೀಬೇಕು, ಇಲ್ಲಿ ಬರ್ಕೊಂಡ್ಬಿಡಿ. exist such that f dash of C equal to f of b minus f of a like dividing b minus a. Where you got this C? ಮೊದಲು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. f dash of C, ಅಚ್ಚಾ what is f of b? ಇದಿದೆ -3, ಬರ್ಕೊಳ್ಳಿ -3 minus what is f of a? We are getting here f of a is -6 dividing by b minus a. b ಅಂದರೆ ಇದು, a ಅಂದರೆ ಇದು, ಹೌದಾ? ಇದು ಆಗುತ್ತೆ, ಇದು b ಆಗುತ್ತೆ. ಕ್ಯಾನ್ ಐ ರೈಟ್ ಹಿಯರ್ 4 minus 1, ಸೊ -3 minus into minus +6 dividing by 4 minus 1 by 3 ಅಂದರೆ ಏನು ಬರೀಬೋದು ಇಲ್ಲಿ? 3 dividing by 3 ಕಟ್ ಮಾಡಿದಾಗ 1 ಆಗುತ್ತೆ. ಸೊ ವಿ ಗಾಟ್ ದ ವ್ಯಾಲ್ಯೂ. ವಾಟ್ ವ್ಯಾಲ್ಯೂ? f dash of c we got here 1 ಆಗುತ್ತೆ. I said the step 2. Okay, complete this task. Now let's step 3. Step 3 ಏನು ಬರೀಬೇಕು ಇಲ್ಲಿ? ಆಲ್ರೆಡಿ f dash of c ಹೇಳಿದಾನೆ. ವಿ ನೋ ದ್ಯಾಟ್ ಆಲ್ರೆಡಿ ವಿ ಡಿಡ್ ದ ಡಿಫ್ರೆನ್ಷಿಯೇಷನ್. ಇಲ್ಲಿದೆ. ಇಲ್ಲಿ ನಾವು ವಿ ಕ್ಯಾನ್ ಪುಟ್ ಹಿಯರ್ c. ಏನಾಗುತ್ತೆ ಇಲ್ಲಿ? f dash of c is equal to Lx is c put it constant, right? Any one value 2c minus 4. But we know f dash of c value. ಇದು ಬೆಲೆ ಬಂದಿದೆ, ಆ ಬೆಲೆ ಎಷ್ಟಿದೆ? 1 ಇದೆ. ಅಂದರೆ 2c minus 4 ಇಲ್ಲಿ ಬರೀತೀನಿ. -4 ಈ ಕಡೆ ಕಳಿಸಿ. 1 + 4 is equal to 2c ಅಂದರೆ 5 equal to 2c ಅಂದರೆ ಏನು ಬರಿಬೋದು? 2c is equal to 5, c is equal to, can I write 5/2? 5/2 is nothing but 2.5. You can write like this 2.5. Does this 2.5 comes under the interval of 1,4? 1 ಮತ್ತು 4 ನಡುವಿನ ಇಂಟರ್ವಲ್ ಏನಪ್ಪ ಅಂದರೆ ಇಂಟರ್ವಲ್ಲಿ 2.5 ಎಕ್ಸಿಸ್ಟ್ ಆಗುತ್ತೆ. therefore MVT ವೆರಿಫೈಡ್ ಅಂತ ಬರಿಬೋದು ಅನ್ಕೋತೀನಿ. ಓಕೆ, ಸೊ ಆ್ಯಕ್ಚುಲಿ ರೋಲೆಸ್ ಥಿಯರಮ್ ಏನಿದೆ, ಇಟ್ ಇಸ್ ಎಕ್ಸ್ಟೆನ್ಷನ್ ಆಫ್ ದಿಸ್ MVT, ರೈಟ್?
ನೀವು ಜೊಮೆಟ್ರಿಕಲ್ ರಿಪ್ರೆಸೆಂಟೇಷನ್ ನೋಡ್ಬೋದಲ್ಲ, ಇಂಟರ್ಪ್ರಿಟೇಷನ್ ಯಾವ ರೀತಿ ಅಂತ ಅರ್ಥ ಆಗುತ್ತೆ. ಎನಿವೆ ಇದು ಅರ್ಥ ಆಯ್ತು ಅನ್ಕೋತೀನಿ ಯಾವ ರೀತಿ ಮಾಡಬೇಕಂತ. ಭಾಳ ಪಾಪ್ಯುಲರ್ ಕ್ವಶನ್, ರೋಲೆಸ್ ಕೇಳ್ಬೋದು ಅಥವಾ MBT ಕೇಳ್ಬೋದು. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಗೆಟ್ ಅ ಸ್ಕ್ರೀನ್ ಶಾಟ್. You have to write these all steps, okay? Step 1, step 2, step 3 to get a full marks. So now let's solve that application of differentiation ಮೇಲೆ ಇದು. Okay, increasing and decreasing function ಮೇಲೆ ಇರುವಂಥದ್ದು ಸಿಂಪಲ್ ಆಗಿರುವಂಥ ಪ್ರಶ್ನೆ, 3 marks ಬರುತ್ತೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಸಿ ಹೌ ಟು ಡೀಲ್ ವಿತ್ ದಿಸ್. ಏನು ಮೊದಲು ಫಂಕ್ಷನ್ ಕೊಟ್ಟಿದ್ದಾನೆ, ಮೊದಲು ಬರ್ಕೊಳ್ಳಿ. 2x³ minus 3x² minus 36x plus 7. ಓಕೆ, ಇದಕ್ಕೆ ನಾನು ಈಗ ಸ್ಟೆಪ್ 1 ಅಂತ ತೆಗೆದುಕೊಳ್ತೇನೆ. ಈಗೇನು ಮಾಡೋಣ, ನಾವು ಡೂ ದ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಡ್ಯಾಶ್ ಬರೆದ್ರು ಓಕೆನೆ. ಇದೇನಾಗುತ್ತೆ 6x², ಇದೇನಾಗುತ್ತೆ 6x minus 36 ಆಗುತ್ತೆ. ಇದು ಸ್ಟೆಪ್ 1 ಇದೆ. ಓಕೆ, ನಾವು ಲೆಟ್ಸ್ ಡೂ ಸ್ಟೆಪ್ 2. ಫಾರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್ ಏನು ಮಾಡಬೇಕಂದ್ರೆ ಮೊದಲು ಡಿಫ್ರೆನ್ಷಿಯೇಷನ್ ಮಾಡಿ, ಅದಾದ ನಂತರ ಯು ಹ್ಯಾವ್ ಟು ಪುಟ್ ಯರ್ f'(x) = 0 ರೂಲ್ ಇದೆ. ಆ 0 ಪುಟ್ ಮಾಡಿ ಎಕ್ಸ್ ಬೆಲೆಯನ್ನು ಫೈಂಡ್ ಔಟ್ ಮಾಡೋಣ. ಸ್ಟೆಪ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಅದಕ್ಕೆ ಬರಿಬೇಕಂತೇನಿಲ್ಲ. ಪುಟ್ f'(x) = 0. ಓಕೆ, 0. ದೆನ್ ಯು ಪುಟ್ ಯರ್ 0, 6x² minus 6x minus 36. ಓಕೆ, 6 ಕಾಮನ್ ತೆಗೆದುಕೊಳ್ಳಿ. 6 ಕಾಮನ್ ತೆಗೆದುಕೊಂಡಾಗ ನನಗೆ ಈಸಿ ಅಲ್ಲಿ ಅಂತ ರೀತಿ ಮಾಡಿದ್ರೆ ಬೆಲೆ ಕಂಡುಹಿಡಿದೆ. 6 ಹಾಕೊಂಡೋಗಿ 0 ಆಗುತ್ತೆ. x² minus 6 minus 6 = 0. ಇದು ಕ್ವಾಡ್ರೇಟಿಕ್ ಇಕ್ವೇಷನ್ ಆಯಿತು. ಲೆಟ್ಸ್ ಸಾಲ್ವ್ ದಿಸ್. ಕ್ಯಾನ್ ಐ ರೈಟ್ ಲೈಕ್ ದಿಸ್? minus 6x² ಬೇಕಲ್ಲ, ಸ್ಪ್ಲಿಟ್ ಮಾಡೋಣ. ಓಕೆ, ಸೊ 3 2 ಆಗುತ್ತೆ 6. ಓಕೆ, ವಾಟ್ ಐ ವಾಂಟ್ ರೈಟ್ ಲೈಕ್ ದಿಸ್. minus 3x plus 2x minus 6 ಅಂತ ಬರಿಬೋದು. ನಾವು ಟೇಕ್ ಕಾಮನ್ ಇಯರ್, x ಕಾಮನ್ ಬರುತ್ತೆ, x minus 3. ಅಗೇನ್ ಐ ಟೇಕ್ 2 ಕಾಮನ್ ಇಯರ್. ಓಕೆ, ಕ್ವಾಡ್ರೇಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತು ಅನ್ಕೋತೀನಿ. ರೂಟ್ಸ್ ಫೈಂಡ್ ಔಟ್ ಮಾಡೋದು. ವಾಟ್ ಈಸ್ ಕಾಮನ್ ಇಯರ್ ಆ್ಯಂಡ್ ಇಯರ್? ವಿಲ್ ಗೆಟ್ ಇಯರ್ x minus 3 as a common. x minus 3 ಇಲ್ಲೇನು ಉಳಿತು ಅಲ್ಲಿ, x plus 2 = 0. ಅಂದರೆ x minus 3 = 0 ಆಗುತ್ತೆ, x plus 2 = 0 ಆಗುತ್ತೆ. ಕ್ಯಾನ್ ಯು ರೈಟ್ x = 3 and x = -2? ಓಕೆ, ವಿ ಗಾಟ್ ದಿಸ್. ಐ ಕಾಲ್ ಸ್ಟೆಪ್ 2. ಅಂದರೆ ನಮಗೆ ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡೋದು. ಸ್ಟೆಪ್ 1 ಯಾವಾಗಲೂ ಡಿಫ್ರೆನ್ಷಿಯೇಷನ್ ಮಾಡಿ, ಸ್ಟೆಪ್ 2 ಯಾವಾಗಲೂ ಪುಟ್ ಡಿಫ್ರೆನ್ಷಿಯೇಷನ್ = 0, ಎಕ್ಸ್ ಬೆಲೆ ನಮಗೆ ಬರುತ್ತೆ. ನಾವೀಗ ಸ್ಟೆಪ್ 3 ಮಾಡೋಣ. ಸ್ಟೆಪ್ 3 ಏನು ಮಾಡಬೇಕಿಲ್ಲ ನೋಡಿ. ಸ್ಟೆಪ್ 3 ನಾವೇನು ಮಾಡಬೇಕಂದ್ರೆ ಜಸ್ಟ್ ಡ್ರಾ ದ ಲೈನ್, ರಿಯಲ್ ಲೈನ್ ಇಯರ್ ಪ್ಲಸ್ ಇನ್ಫಿನಿಟಿ ಆ್ಯಂಡ್ ಇಯರ್ ಮೈನಸ್ ಇನ್ಫಿನಿಟಿ. ಓಕೆ, ಇಲ್ಲಿ 0 ಅಂದ್ಕೊಳ್ಳಿ. 3 ಎಲ್ಲಿ ಬರುತ್ತೆ, 1 2 3 ಸಮ್ವೇರ್ ಇಯರ್. ಓಕೆ, -2 ಮೈನಸ್ ಇಲ್ಲಿ 0 ಅಂದರೆ -1 -2 ಇಲ್ಲಿ ಬರುತ್ತೆ. ವಿ ಗಾಟ್ 3 ಪಾರ್ಟ್ಸ್ ಇಯರ್, ರೈಟ್. ಇಂಟರ್ವಲ್ಸ್ ಎಷ್ಟು ಬರುತ್ತೆ ಇಲ್ಲಿ ನೋಡ್ಬೋದು. ಇಂಟರ್ವಲ್ಸ್ ಇದೊಂದು ಇಂಟರ್ವಲ್ ಇದೆ, ಅಂದರೆ -∞ to -2 ಒಂದು. ಓಕೆ, ಆಮೇಲೆ ಇದೇನು ಮಾಡಬೇಕಂತ ಅವಶ್ಯಕತೆ ಇಲ್ಲ, ಇದು ನಡುವೆ ಇಂಟ್ರೋಲ್. ಓಕೆ, ಇದು ಒಂದು ಇಂಟ್ರೋಲ್. ಕ್ಯಾನ್ ಐ ರೈಟ್ -2, 3. ಆಮೇಲೆ ಇನ್ನೊಂದು ಇಂಟ್ರೋಲ್ ಬರುತ್ತೆ 3 to ಇನ್ಫಿನಿಟಿ ಅಂತ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೇನೆ, ಬಾಕ್ಸ್ ಹಾಕಿರ್ತೇನೆ. ಬಾಕ್ಸ್ ಹಾಕ್ಬೋದು, ಹಾಕ್ದೇ ಇರ್ಬೋದು. ಓಕೆ, ನಾನಿಲ್ಲಿ ಬರಿತೇನೆ ಇಂಟರ್ವಲ್ಸ್ ಅಂತ ಬರೀತೇನೆ. ಓಕೆ, ಆಮೇಲೆ ಸೈನ್ ಬರೆಯೋಣ. ಎದ್ರ ಸೈನ್ ಬೇಕಂದರೆ ಸೈನ್ ಆಫ್ f'(x). f(x) ಮಾಡಿದರೆ f'(x) ಬೇಕಾಗುತ್ತೆ. ಆಮೇಲೆ ನೇಚರ್ ಬರೆಯೋಣ. ಎದ್ರ ನೇಚರ್ ಬೇಕು ನನಗೆ, ಫಂಕ್ಷನ್ ಕೊಟ್ಟಿರುವಂಥ ಫಂಕ್ಷನ್ ನೇಚರ್ ಬೇಕು ನನಗೆ. ಇಂಟರ್ವಲ್ಸ್ ಏನೇನಿದೆ ನೋಡಿ, -∞ to -2 ಇದೆ. ಆಮೇಲೆ ನೆಕ್ಸ್ಟ್ ಇಂಟರ್ವಲ್ -2 to 3 ಇದೆ. ನೆಕ್ಸ್ಟ್ ಇಂಟರ್ವಲ್ 3 to ಇನ್ಫಿನಿಟಿ ಇದೆ. ಓಕೆ, ಈಗ ನಾವೇನು ಮಾಡೋಣ ಅಂದರೆ ರಫ್ ಆಗಿ ಈ ಕಡೆ ಬರ್ಕೊಳ್ತೇನೆ. ಇಲ್ಲಿ ಮೇಲ್ಗಡೆ ಬರೀತೇನೆ. ಡಿಫ್ರೆನ್ಷಿಯೇಷನ್ ಏನಿದೆ ಅದನ್ನು ಬರೀಬೇಕು ಮೊದಲು. f'(x) ಏನಿದೆ 6x² minus 6x minus 36 ಅಂತ ಇದೆ. -2 to -∞ ನಡುವೆ ಯಾವತ್ತಾದರೂ ನಂಬರ್ ತೆಗೆದುಕೊಳ್ಬೇಕು, ಇದೇ ಅಂತ ರೂಲ್ಸ್ ಇಲ್ಲ. ಸಿಂಪಲ್ ಕ್ಯಾಲ್ಕುಲೇಷನ್ ತೆಗೆದುಕೊಳ್ಬೇಕು, ಟಫ್ ತೆಗೆದುಕೊಳ್ಬೇಡಿ. ಓಕೆ, ಇಲ್ಲಿಂದ ಇಲ್ಲಿಗೆ -10 ಬರ್ದೆ. ಟೇಕ್ ಯೂಸಲಿ 10, ದಟ್ ವಿಲ್ ಬಿ 0. -10 ಅಂತ ತೆಗೆದುಕೊಳ್ತಾ ಇದ್ದಾನೆ. ವೆನ್ ಐ ಟೇಕ್ -10 ಅಂದರೆ ಇಲ್ಲಾಗುತ್ತೆ. ವೆನ್ ಯು ಪುಟ್ ಇಯರ್, ಈ ರೀತಿ ಪುಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನಿಮ್ಗೆ ಗೊತ್ತಾಗಲಿ ಅಂತ ಈ ರೀತಿ ಪುಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇನಾಗುತ್ತೆ, ಪ್ಲಸ್ ಸ್ಕ್ವೇರ್ 100 ಅಂದರೆ 600 ಆಗುತ್ತೆ. -2 - +60 ಆಗುತ್ತೆ, -36. ಟೋಟಲಿ ನನಗೆ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಸೈನ್ ಏನು ಬರುತ್ತೆ, 600 + 60 - 36, 600 ಇಸ್ ಬಿಗ್ಗರ್, ನೋ ಡೌಟ್ ಯು ವಿಲ್ ಗೆಟ್ ಪಾಸಿಟಿವ್. ಸೊ ಅಂದರೆ ವಿಲ್ ಗೆಟ್ ಹಿಯರ್ ಸೈನ್ f'(x) ಏನಿದೆ ನೋಡಿ, ಇದು ಗ್ರೇಟರ್ ದೆನ್ 0 ಬರುತ್ತೆ, ಅಥವಾ ಪಾಸಿಟಿವ್ ಬರೆದ್ರು ಓಕೆನೇ. ಲೆಟ್ಸ್ ಸಿ, ಅಂದರೆ ಯಾವಾಗ ವೆನ್ ಇಟ್ ಇಸ್ ಗ್ರೇಟರ್ ದೆನ್ 0, ಯಾವಾಗ ಪಾಸಿಟಿವ್ ಬರುತ್ತೆ ಅಂದರೆ ಫಂಕ್ಷನ್ ಏನು ಬರಿಬೋದು ನಾವಿಲ್ಲಿ, ಇನ್ಕ್ರೀಸಿಂಗ್ ಅಂತ ಬರಿಬೋದು.
ಬಾಕ್ಸ್ ಹಾಕ್ಬೇಕಂದ್ರೆ ಡೈರೆಕ್ಟ್ ಬರಿಬೋದು. ದ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್ -∞ to -2 ಅಂತ ಬರಿಬೋದು. ಇಲ್ಲಿ ತೆಗೆದುಕೊಳ್ಳಿ -2 to 3 ಇನ್ ಬಿಟ್ವೀನ್ ಏನೇನು ಬರುತ್ತಪ್ಪ? -2 to 3 ಇನ್ ಬಿಟ್ವೀನ್ ಇಲ್ಲಿ ನೋಡಿ, ಇಲ್ಲಿ 0 ಇದೆ, -2 -1 0 1 2 3 ಇಲ್ಲಿ ಏನು ಬರ್ತಿಲ್ಲ ನಡುವೆ -1 0 1 2 ಭಾಳಷ್ಟಿದೆ. ಯಾವುದಾದ್ರೂ ನಿಮ್ಮ ಮನಸ್ಸಿಗೆ ಬಂದು ಒಂದು ಸಿಂಪಲ್ ಆಗಿರೋದು ತೆಗೆದುಕೊಳ್ಬೇಕು. 0 10 ಇಸ್ ಅ ಮೋರ್ ಪ್ರಿಫರಬಲ್, ಇಲ್ಲ 1 ಓಕೆ. ಇದೇ ಕ್ವೆಶನಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಅ 0, ವೆನ್ ಯು ಪುಟ್ 0 ಹಿಯರ್, this entire thing will be 0, this will be 0, you will get here -36. What you are getting here? When I consider -2 to 3 in this interval, we are getting here f dash x value already -36. Don't write -3, I want only sign. ಅಂದರೆ ಬರುವ ಆನ್ಸರ್ ನೆಗೆಟಿವ್ ಇದೆ. ಹೌದಾ? ಅಂದರೆ ಏನು ಬರೀಬೋದು? ದ ಫಂಕ್ಷನ್ ಇಸ್ ಡಿಕ್ರೀಸಿಂಗ್ ಇನ್ ದ್ಯಾಟ್ ರೇಂಜ್ ಅಂತನ ಅರ್ಥ ಆಗುತ್ತೆ. ನಾವು 3 to infinity, we have so many numbers, 3 ಆಮೇಲೆ 3 4 5 6 7 8, so many numbers are there, right? ಸೊ ಲೆಟ್ಸ್ ಟೇಕ್ ಸಿಂಪಲ್ ಅನ್ 4 5 ಬೇಡ, 10 ಇಸ್ ಅ ಪ್ರಿಫರಬಲ್ ಹೇಳ್ತೀನಿ, ಈಸಿಲಿ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ +10 ಹಾಕಿದಾಗ ಏನಾಗುತ್ತಪ್ಪ? 10 ಹಾಕಿದಾಗ 10 ಅಂದರೆ 100 ಅದು 600 ಆಗುತ್ತೆ, ಆಯಿತಾ? ಇಲ್ಲಿ -60 ಆಗುತ್ತೆ, ಇದು -36 ಮಾಡಿದಾಗ ಅಗೇನ್ ವಿಲ್ ಗೆಟ್ ಪಾಸಿಟಿವ್ ಓನ್ಲಿ, ದ್ಯಾಟ್ ಇಸ್ ಇಂಪಾರ್ಟೆಂಟ್. ನನಗೆ ಸೈನ್ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾನ್ ಐ ರೈಟ್ ಹಿಯರ್ f dash of x ಗ್ರೇಟರ್ ದನ್ 0 ಅಂದರೆ ಏನಾಗುತ್ತೆ? ಇನ್ಕ್ರೀಸಿಂಗ್. ಓಕೆ, ಅರ್ಥ ಆಯ್ತು ಅನ್ಕೋತೀವಿ. ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಇನ್ ದಿಸ್ ರೇಂಜ್ ಆ್ಯಂಡ್ 3, ∞. ಎರಡು ರೇಂಜ್ ಎ ಒಂದು ಎರಡು ಇಂಟ್ರೋಲಲ್ಲಿ ಏನಪ್ಪ ಅಂದರೆ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ಆ್ಯಂಡ್ ಹಿಯರ್ ದ ಫಂಕ್ಷನ್ ಇಸ್ ಡಿಕ್ರೀಸಿಂಗ್. ಅದನ್ನು ಬೇಕಾದ್ರೆ ಸಪ್ರೇಟ್ ಸ್ಟೇಟ್ಮೆಂಟ್ ಬೇಕಾದರೆ ಬರಿಬೋದು, ಇಷ್ಟಾದರೂ ಬರಿಬೇಕಾಗುತ್ತೆ. ಇದು ಈ ರೀತಿ ಟೇಬಲ್ ಹಾಕಲೇಬೇಕಂತೇನಿಲ್ಲ, ಕೆಲವು ಮಕ್ಕಳು ಈಸಲಿ ನೀವು ಹಾಕ್ಬೋದು, ಹಾಕ್ದೇ ಇರ್ಬೋದು. ಓಕೆ, ಯು ಕ್ಯಾನ್ ರೈಟ್ ಇನ್ ದ ಸಿಂಪಲ್ ವರ್ಡ್ಸ್ ಡೈರೆಕ್ಟ್ಲಿ ಬೈ ಸ್ಟೇಟ್ಮೆಂಟ್, ರೈಟ್? ಇವೇನು ನೋಡಿ ವ್ಯಾಲ್ಯೂಸು ಇದು ಬೇಕಾಗಿಲ್ಲ ನಮಗೆ ಬರೀ ಮೈನಸ್ ಬರುತ್ತೋ ಪ್ಲಸ್ ಬರುತ್ತೋ ಅದು ಮಾತ್ರ ಬೇಕಾಗುತ್ತೆ. ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಚಲೋ ಡನ್. ಸೊ ನೆಕ್ಸ್ಟ್ 3 marks ವೆರಿ ಇಂಪಾರ್ಟೆಂಟ್ ಹಿಯರ್. ಇಂಟಿಗ್ರೇಷನ್ ಪ್ರಾಪರ್ಟೀಸ್ ಮೇಲೆ, ಸಾರಿ ಇಂಟಿಗ್ರೇಷನ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಅದ್ರ ಮೇಲೆ ಮಾಡ್ತಾ ಇದ್ದೇನೆ. ಯಾವುದು ಸಿಂಪಲಾಗಿ ಮಾಡಬೇಕಪ್ಪ ಇದನ್ನು ನೋಡ್ತಾ ಹೋಗಿ. = ಇಂಟಿಗ್ರೇಷನ್ ಕೆಳಗಡೆ ಏನಿದೆ ಮೊದಲು ಕ್ವಶನ್ ಬರ್ಕೊಳ್ತೀನಿ. e⁴x ಮೊದಲು ಬರೀತೀನಿ ಯಾವಾಗಲೂ, ಆಮೇಲೆ x ಬರೀತೀನಿ dx. ವೆರಿ ಸ್ಟ್ಯಾಂಡರ್ಡ್ ಫಾರ್ಮ್ ಇಟ್ ಇಸ್, ರೈಟ್? ನಿಮಗೆ CET-ನಲ್ಲಿ ಭಾಳಷ್ಟು ಈ ರೀತಿ ಕೇಳ್ತಾನೆ. ಹೋಲ್ ಸ್ಕ್ವೇರ್ e⁴x ಇದೆಯಪ್ಪ, ಇದಕ್ಕೆ ನಾನು ಯೂಸಲಿ ಏನು ಮಾಡ್ತೀನಿ, ಡಿನಾಮಿನೇಟರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇಲ್ಲಿ 1 ಇದೆಯಪ್ಪ, ಮೇಲೆ 1 ಬರಿಬೋದು. ಯಾವಾಗ ನೀವು +1 ಮಾಡ್ತೀರಿ ಅಂದರೆ -1 ಬರಿಬೇಕಾಗತ್ತೆ ಆ್ಯಸ್ ಪರ್ ದ ಮ್ಯಾಥಮೆಟಿಕ್ಸ್ ರೂಲ್. ಓಕೆ, e⁴x ಇಲ್ಲೇ ಇರಲಿ. ಇದನ್ನು ನಾನು ಈ ರೀತಿ ಜೋಡಿ ಮಾಡ್ತೀನಿ, ಈ ರೀತಿ 1 + x ಹೋಲ್ ಸ್ಕ್ವೇರ್ dx ಗ್ರೂಪಿಂಗ್ ಮಾಡ್ಕೊಳ್ತೀನಿ. ಓಕೆ, ಲೈಕ್ ದಿಸ್. e⁴x ಹೊರಗಡೆನೇ ಇರಲಿ, e⁴x ಇಲ್ಲೇ ಇರಲಿ. ಈಗ ಸ್ಪ್ಲಿಟ್ ಮಾಡೋಣ. ಕ್ಯಾನ್ ಐ ರೈಟ್ ಲೈಕ್ ದಿಸ್ 1/x 1 + x 1 + x ಹೋಲ್ ಸ್ಕ್ವೇರ್ -1/1 + x ಹೋಲ್ x ಹೋಲ್ ಸ್ಕ್ವೇರ್ dx ಆಗುತ್ತೆ. ಓಕೆ, ನಾವು ಲೆಟ್ ಸಿಂಪ್ಲಿಫೈ ದಿಸ್ ಅಗೇನ್. ಏನು ಬರಿಬೋದು ಇಲ್ಲಿ? I = e⁴x ನೋಡಿ, ಎರಡು ಸ್ಪ್ಲಿಟ್ ಆಗುತ್ತೆ. ಕ್ಯಾನ್ ಐ ರೈಟ್ 1 + x ಮೈನಸ್ ಇಲ್ಲೇನಿದೆ ಬರ್ಕೊಳ್ಳಿ 1/1 + x ಹೋಲ್ ಸ್ಕ್ವೇರ್ dx ಅಂತ ಅರ್ಥ. ಇದು ಯಾವ ಫಾರ್ಮ್ ಇದೆ ಆಗಬೇಕಂದ್ರೆ ನೋಡಿ, e⁴x ಇಂಟಿಗ್ರೇಷನ್ ಆಫ್ f(x) + f dash of x dx = ಈ ರೀತಿ ಬಂದಾಗ e⁴x f(x) + c ಆಗುತ್ತೆ. ಯೂಸಲಿ 1 ಮಾರ್ಕ್ಸಿಗಾಗಲಿ CET-ಗೆ ಬಹಳ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್ e⁴x ಇದ್ದು ಒಂದು ವೇಳೆ ಏನೋ ಒಂದು tan x ಇದೆ ಅಂತ ತಿಳ್ಕೊರಿ, ಸೆಕೆಂಡ್ ಸ್ಕ್ವೇರ್ x ಅಂತ ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ. dx ಮೊದಲನೇ ಫಂಕ್ಷನಲ್ಲಿ ಎರಡನೇ ಫಂಕ್ಷನಲ್ಲಿ ಯಾವುದಾದ್ರೂ ಒಂದು ಫಂಕ್ಷನ್ f(x) ತೆಗೆದುಕೊಂಡಾಗ ಅದರ ಡಿಫ್ರೆನ್ಷಿಯೇಷನ್ x ಏನಪ್ಪ ಅಂದರೆ ಇನ್ನೊಂದು ಆಗಿರ್ಬೇಕು ಟರ್ಮ್. ಇದು f(x) ಆದರೆ ಇದು ಏನಾಗಿದೆ f dash of x ಇದಾಗಿದೆ. ಈ ಸಂದರ್ಭದಲ್ಲಿ ದಿಸ್ ಆನ್ಸರ್ ಕ್ಯಾನ್ ಬಿ ರಿಟರ್ನ್ e⁴x f(x) ಅಂದರೆ tan x + c ಅಂತ ನಾವಿಲ್ಲಿ ಬರಿಬೋದು. ಓಕೆ, ಐ ಥಿಂಕ್ ಅಂಡರ್ಸ್ಟುಡ್. ಈಗ ನಾವೇನು ಮಾಡೋಣ, ಈಸ್ ಆಲ್ರೆಡಿ ಈ ರೀತಿ 1 ಮಾರ್ಕ್ಸ್ ಭಾಳಷ್ಟು ಪ್ರಾಬ್ಲಮ್ಸ್ ಇದೆ, ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ, ಇದನ್ನು ಯಾರೂ ಸ್ಕಿಪ್ ಮಾಡೋ ಹಂಗಿರುವುದಿಲ್ಲ. ಓಕೆ, ಸೊ ದಿಸ್ ಐ ಕ್ಯಾನ್ ಕನ್ಸಿಡರ್ ಆಸ್ f(x) 1/1 + x. ವೆನ್ ಯು ಡೂ ದ ಡಿಫ್ರೆನ್ಷಿಯೇಷನ್ ಆಫ್ ದಿಸ್, ವಾಟ್ ಈಸ್ 1/x ಡಿಫ್ರೆನ್ಷಿಯೇಷನ್? 1/x ಅಂದರೆ -1/x² ಆಗುತ್ತೆ. ಇದನ್ನು ನಾನು ಈ ರೀತಿ ಬರಿಬೋದಾ? -1 + x², ರೈಟ್? ಇಲ್ಲಿ ನೋಡಿ -1/1 + x ಹೋಲ್ ಸ್ಕ್ವೇರ್ ರೈಟ್. ಇದು f(x) ಅಂದರೆ ಇದೇನಾಯಿತು, ದಿಸ್ ಐ ಕ್ಯಾನ್ ಕನ್ಸಿಡರ್ ಆಸ್ f dash of x ಅಂದರೆ ಇಟ್ ಈಸ್ ಇನ್ ದ ಫಾರ್ಮ್
ಯಾವ ಫಾರ್ಮ್ ಇದೆ, ಇಂಟಿಗ್ರೇಷನ್ ಆಫ್ ಇ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಇಟ್ ಇಸ್. ಸೊ ಅಂದಾಗಿ ಇದನ್ನು ಯಾವ ರೀತಿ ಬರೀಬೋದು, ಯಾ ಈಕ್ವಲ್ ಟು ಇ ಪವರ್ ಆಫ್ ಎಕ್ಸ್ 1 ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಇದೆ, ಇದಕ್ಕೆ ನಾವು ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಆಮೇಲೆ ಇದಕ್ಕೆ ನಾವೇನಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕರಿತೇವೆ. ವಿತ್ ರೆಸ್ಪೆಕ್ಟ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಇ ಪವರ್ ಆಫ್ ಎಕ್ಸ್. ಎರಡರಲ್ಲಿ ಎಫ್ ಆಫ್ ಎಕ್ಸ್ ಇದು ಇದೆ, ಇದು ಎಫ್ ಆಫ್ ಎಕ್ಸ್ ಕರೆಕ್ಟಾ? ಅಂದರೆ ನಾನೇನು ಬರಿಬೋದಲ್ಲಿ ಡಿವೈಡಿಂಗ್ ಬೈ 1 ಡಿವೈಡಿಂಗ್ ಬೈ ಲೈಕ್ ದಿಸ್ 1 ಬೈ 1 ಪ್ಲಸ್ ಎಕ್ಸ್, ಅಥವಾ ನೀವು ಇದನ್ನು ಈ ರೀತಿ ಬೇಕಾದರೂ ಬರಿಬೋದು 1 ಪ್ಲಸ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಓಕೆ, ಅರ್ಥ ಆಯ್ತು ಅನ್ಕೋದು. ಈ ರೀತಿ ಮಿನಿಮಮ್ ಒಂದು 4-5 ಪ್ರಾಬ್ಲಮ್ ಭಾಳ ಮುಖ್ಯವಾಗಿರುವಂಥದ್ದು, ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್ ನಾಟ್ ಆನ್ ದಿಸ್. ಸೊ ನಾವು ಲೆಟ್ಸ್ ಸಾಲ್ವ್ ದ್ಯಾಟ್ ಇಂಟಿಗ್ರೇಷನ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಇಂಟಿಗ್ರೇಷನ್ ಬೈ ವಾಟ್ ಇಸ್ ದಿಸ್ ಅ ಪಾರ್ಷಿಯಲ್ ಫ್ರ್ಯಾಕ್ಷನ್ ಬೈ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮೆಥಡ್. ಸೊ ಈ ಟೈಪ್ ಪ್ರಾಬ್ಲಮ್ಸ್ ಏನು ಮಾಡಬೇಕಂತ ನೋಡಿ. ಸೊ ಲೆಟ್ಸ್ ರೈಟ್ ಇಟ್ ಫಸ್ಟ್. I equal to 1 by x plus 1 x plus 2 dx. We can write this function as a ಇದೇನು ಕೊಟ್ಟಿದ್ದಾನೆ ಇದನ್ನು ಈ ರೀತಿ ಬರಿಬೋದು. We can write 1 dividing by x plus 1 x plus 2. ಇದನ್ನು ನಾವೇನು ಬರಿಬೋದಪ್ಪ ಅಂದರೆ a dividing by ಆಲ್ರೆಡಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಬಗ್ಗೆ ಗೊತ್ತನ್ಕೋತೀನಿ x plus 1 ಪ್ಲಸ್ b dividing by x plus 2 ಅಂತ ಬರೀಬೇಕು. ಒಂದು ಇನ್ನೊಂದಿದ್ರೆ ಪ್ಲಸ್ ಸಿ ಡಿವೈಡಿಂಗ್ ಬೈ ಎಕ್ಸ್ ಪ್ಲಸ್ ಸಮಥಿಂಗ್ ಏನಾದರೂ ಬರಿತಾ ಹೋಗ್ಬೇಕಂದ್ರೆ ಇಲ್ಲಿ ಎಷ್ಟಿದೆಯೋ ಆ ರೀತಿ ಪ್ಲಸ್ ಸಿ ಪ್ಲಸ್ ಡಿ ಈ ರೀತಿ ಬರಿತಾ ಹೋಗಿ. ನಿಮಗೆ ಹಾರ್ಡ್ಲಿ 3ವರೆಗೂ ಕೊಡ್ತಾರೆ ಅಷ್ಟೇ ನಿಮ್ಮ ಸಿಲೆಬಸ್ ತಕ್ಕ ಹಾಗೆ. ಸೊ ನಾವು ಲೆಟ್ ಸಿಂಪ್ಲಿಫೈ ದಿಸ್. ಇದನ್ನು ಯಾವ ರೀತಿ ಸಿಂಪ್ಲಿಫೈ, ಸೋ ಮೆನಿ ವೇಸ್ ಆರ್ ದಟ್ ಟು ಸಿಂಪ್ಲಿಫೈ ದಿಸ್, ಬಟ್ ಐ ಯೂಸ್ ದಿಸ್ ಮೆಥಡ್. ನಾವೇನು ಮಾಡೋಣ, ಮಲ್ಟಿಪ್ಲೈಂಗ್ ಡಿನಾಮಿನೇಟರ್ ಈ ರೀತಿ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ನಾವು ಮಲ್ಟಿಪ್ಲೈಂಗ್ ಕ್ರಾಸ್ ಮಲ್ಟಿಪ್ಲೈಂಗ್ ಎ ಎಕ್ಸ್ ಪ್ಲಸ್ 2 ಬಿ x plus 1. Can I cut this denominator? So what you get? 1 equal to a of x plus 2 plus b of x plus 1. ಈಗೇನು ಮಾಡಬೇಕಂದ್ರೆ ಪುಟ್ ಮಾಡಬೇಕು. ಮೊದಲು ಒಂದು ಸಲ x plus 2 equal to 0 ಪುಟ್ ಮಾಡೋಣ. ಓಕೆ, ವೆನ್ ಯು ಪುಟ್ x plus 2 equal to 0 x equal to ಏನಾಗುತ್ತೆ -2 ಆಗುತ್ತೆ. ಪ್ಲಸ್ ತಗೊಳ್ಳೋ ಎ ವಾಟ್ ಈಸ್ x plus 2 0 ಪ್ಲಸ್ ಬಿ. ಇಲ್ಲಂತೂ x plus 2 ಇಡೋಕ್ಕೆ ಬರೋಲ್ಲ, x equal to -2 ಇಲ್ಲಿ ಪುಟ್ ಮಾಡಿ. ರೈಟ್, ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲೇನು ಮಾಡೋಣ, ಈ ರೀತಿ ಬರ್ಕೊಳ್ಳೋಣ ಮೈನಸ್. ಸೊ ವಾಟ್ ಯು ಗಾಟ್ ಬಿ ಮೈನಸ್ ಈ ಕಡೆ ಇದು ಮಾಡಿದಾಗ ಮಲ್ಟಿಪ್ಲೈಂಗ್ ಮೈನಸ್ ಬೋತ್ ಸೈಡ್. ಬೇಸಿಕ್ ಗೊತ್ತು ಅನ್ಕೋತೀನಿ. ವಿ ಗಾಟ್ ಬಿ ಈಸ್ ಈಕ್ವಲ್ ಟು -1. ಸ್ವಲ್ಪ ಸ್ಪೀಡ್ ಆಗ್ಬೋದು ಅನ್ಕೋತೀನಿ, ಯಾಕಂದರೆ ವೀಡಿಯೋ ಎಲ್ಲ ಭಾಳಷ್ಟು ಲೆಂದಿ ಆಗುತ್ತೆ. ಈ ರೀತಿ ಸಪ್ರೇಟಾಗಿ ಭಾಳಷ್ಟು ಯೂಸಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸಲ್ಲಿ ಪರ್ ಡೇಸ್ ಒಂದು ಟಾಸ್ಕ್ ಹಾಕಿ ಯೂಸಲಿ ಸಾಲ್ವ್ ಮಾಡಿಸ್ತಾ ಇರ್ತೀನಿ, ಈಸಿಲಿ ಸ್ಕೋರ್ ಮಾಡ್ಬೋದು. ಒಂದು ಸಲ x plus 2 equal to 0 ಅಂದರೆ ಇನ್ನೊಂದು ಪುಟ್ x plus 1 is equal to 0 ಅಂದರೆ x equal to ಏನಾಗುತ್ತೆ, ಐ ಕ್ಯಾನ್ ಪುಟ್ here -1. ಓಕೆ, ನಾವು ಅಗೇನ್ ಪುಟ್ ಸೇಮ್ ಥಿಂಗ್ 1 equal to a, we got x equal to -1 here, put here -1 plus 2 plus b, x plus 1 in ಇಲ್ಲಿ ಆಲ್ರೆಡಿ 0 ಇಟ್ಟಿದ್ದೇನೆ 0 ಅಂದರೆ a -1 plus 2 will be 1, we got a is equal to 1 ಅಂತ ಅರ್ಥ. ಸೊ ವಿ ಗಾಟ್ ಎನ್ ವಿ ಗಾಟ್ ಬಿ. ನಾನೇನು ಬರಿಬೋದಲ್ಲಿ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಇದ್ರ ಬದಲಿ ನಾನೇನಪ್ಪ ಅಂದರೆ ಇದನ್ನು ಬರ್ಕೊಳ್ಬೋದು. ಇಲ್ಲೇನಿದೆ ಇದ್ರ ಬದಲಿ ಇದನ್ನು ಬರ್ಕೊಳ್ಬೋದು. ಎ ಡಿವೈಡಿಂಗ್ ಬೈ ಎಕ್ಸ್ ಪ್ಲಸ್ 1 ಬಿ ಡಿವೈಡಿಂಗ್ ಬೈ ಎಕ್ಸ್ ಪ್ಲಸ್ 2 ಡಿ ಎಕ್ಸ್ ಅಂತ. ನಾ ಲೆಟ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಹಿಯರ್. ಐ ಈಕ್ವಲ್ ಟು ವಾಟ್ ಈಸ್ ಎ 1 ಬೈ ಎಕ್ಸ್ ಪ್ಲಸ್ 1. ವಾಟ್ ಈಸ್ ಬಿ ಏನೈತಿ -1 ಇದೆ, ನಾನು ಇಲ್ಲಿ ಬರೀತೇನೆ -1 ಡಿವೈಡಿಂಗ್ ಬೈ ಎಕ್ಸ್ ಪ್ಲಸ್ 2 ಡಿ ಎಕ್ಸ್. ಈಗ ನಾವು ಇಂಟಿಗ್ರೇಷನ್ ಮಾಡೋಣ. ಇದಕ್ಕೆ 1 ಡಿವೈಡಿಂಗ್ ಬೈ ಎಕ್ಸ್ ಪ್ಲಸ್ ಬಿ ಫಾರ್ಮ್ ಅಂತ ಕರಿತೀವಿ. ಆಲ್ರೆಡಿ ಇಂಟಿಗ್ರೇಷನ್ ಬೇಸಿಕ್ ಗೊತ್ತು ಅನ್ಕೋತೀನಿ, ಇಲ್ಲಾಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಕೆಳಗಿರೋದು ಈ ರೀತಿ ಬರಿಬೋದು ಎಕ್ಸ್ ಪ್ಲಸ್ 1. ವಾಟ್ ಈಸ್ 1 ಬೈ ಎಕ್ಸ್ ಪ್ಲಸ್ ಬಿ ಫಾರ್ಮ್ ಅಂದರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ಬಿ ಡಿವೈಡಿಂಗ್ ಬೈ ಎ ಆಗುತ್ತೆ, ಕೋಎಫಿಷಿಯಂಟ್ ಆಫ್ ಎಕ್ಸ್. ಬಟ್ ಏನಿದೆ ಎಕ್ಸ್ ಪ್ಲಸ್ 2 ಏನಾಗುತ್ತೆ, ಬೇಸಿಕ್ ಗೊತ್ತಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಹೇಳುವಾಗ. ನಿಮಗೆ ಪ್ಲಸ್ ಸಿ ಐ ಈಸ್ ಈಕ್ವಲ್ ಟು, ನಾವು ಪ್ರಾಪರ್ಟಿ ನೋಡೋಣ. ಲಾಗ್ ಆಫ್ ಬಿ ಮೈನಸ್ ಲಾಗ್ ಆಫ್ ಎ, ಯು ನೋ ದ ಪ್ರಾಪರ್ಟಿ ಆಲ್ರೆಡಿ. ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಡಿವೈಡಿಂಗ್ ಬೈ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತು ಅನ್ಕೋತಾ ಈ ವಿಡಿಯೋದಲ್ಲಿ ಇಷ್ಟೇ, ಇಲ್ಲಾಂದರೆ ಭಾಳಷ್ಟು ಲೆಂದಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ ಈಸಿಲಿ. ಓಕೆ, ನಿಮಗೆ ರೆಗ್ಯುಲರ್ಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಬೇಕಾಗಿತ್ತು ಅಂದರೆ ಯೂಸಲಿ ಏನಪ್ಪ ಅಂದರೆ ವಾಟ್ಸಪ್ ಮಾಡ್ಬೋದು. ಡೆಮೋ ಯೂಸಲಿ ಪೇಯ್ಡ್ ಕೋರ್ಸ್ ಇರುತ್ತೆ, ಡೆಮೋ ಕ್ಲಾಸ್ ಅವೈಲೇಬಲ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ.
ಓಕೆ. ಸೊ ವಿಡಿಯೋ ಮಾಡೋದಕ್ಕೆ ಭಾಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಸೊ ಚೆನ್ನಾಗಿ ಅನಿಸಂದರೆ ಈ ವಿಡಿಯೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮಾಡೋ ಉದ್ದೇಶ ಅಟ್ಲೀಸ್ಟ್ ಮಕ್ಕಳಿಗೆ ಟಫ್ ಅನಿಸುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇದೆ. ಓಕೆ. ಸೊ ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಮಾಡಿ. ನಮಗೆ ವಿಡಿಯೋ ಮಾಡೋದಕ್ಕೆ ಭಾಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಪ್ರೊಸೆಸಿಂಗ್ ಆಗಲಿ, ವೀಡಿಯೋಸ್ ಮಾಡೋದಾಗಲಿ, ಇಟ್ಸ್ ಅ ವೆರಿ ಲೆಂದಿ ಪ್ರೊಸೆಸ್. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಟೋಟಲಿ ಫ್ರೀ ಇರುತ್ತೆ. ಮ್ಯಾಕ್ಸಿಮಮ್ ಸಪೋರ್ಟ್ ಸಿಕ್ಕರೆ ಭಾಳಷ್ಟು ನಮಗೆ ಹೆಲ್ಪ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇಟ್ಸ್ ಆಲ್ ಅಪ್ ಟು ಯುವರ್ ಹ್ಯಾಂಡ್. ಚಲೋ. ಸೊ ಚೆನ್ನಾಗಿ ಅನಿಸುತ್ತೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ವಾಟ್ಸಪ್ ಗ್ರೂಪ್ ಆಗಲಿ, ಟೆಲಿಗ್ರಾಮ್ ಆಗಲಿ, ಎಷ್ಟೆಲ್ಲ ಗ್ರೂಪ್ಸ್ ಇದೆ ಎಲ್ಲ ಕಡೆಯೂ ಶೇರ್ ಮಾಡಿ. ಮ್ಯಾಕ್ಸಿಮಮ್ ಶೇರ್ ಆದಾಗ ಮ್ಯಾಕ್ಸಿಮಮ್ ಏನಪ್ಪ ಅಂದರೆ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿ ಮಕ್ಕಳಿಗೆ ಭಾಳಷ್ಟು ವಿದ್ಯಾರ್ಥಿಗಳು ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಚಲೋ, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಚೆಕ್ ಬಾಯ್.